ತತ್ವವನ್ನು ಆದ್ಯಂತ ಬೋಧಿಸಿದ ಸಿದ್ಧಶ್ರೀ ಗುರುವೇ ನಿನಗಾರು ಸರಿಯಿಲ್ಲ, ಬದ್ಧನಿಗೆ ಬುದ್ಧಿಗೊಡು ನೀನು. ಓಂ ತತ್ಸತ್ ಗುರು ಪರಬ್ರಹ್ಮಣೇ ನಮಃ. ಸದ್ವಿದ್ಯೆ ಸದ್ಬುದ್ಧಿಯನ್ನು ನೀಡಿ ಉದ್ಧರಿಸಿದ ಸದ್ವಿದ್ಯಾಸು ಸನ್ಮೂರ್ತಿಗಳಾದ ಸದ್ಗುರುದೇವನ ಶ್ರೀಪಾದ ಪದ್ಮಗಳನ್ನು ಎನ್ನ ಮಸ್ತಕದ ಮೇಲೆ ಪೊತ್ತುಕೊಂಡು ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಪಾದ ಪದ್ಮಗಳಿಗೆ ಮನೋವಾಕ್ಕಾಯಗಳಿಂದ ನಮಸ್ಕಾರೋಪಮಂಗಲವನ್ನು ಸಮರ್ಪಿಸಿ ಗ್ರಂಥಕರ್ತೃಗಳಾದ ಪಂಡಿತ ಪಿತಾಂಬರಜಿ ಗುರುಜಿಯವರ ಚರಣಾರವಿಂದಗಳಿಗೆ ನಮಿಸಿ ಕ್ಷೇತ್ರದ ಅಧಿದೇವತೆ ಶಂಕರಲಿಂಗೇಶ್ವರನ ಶ್ರೀಪಾದ ಪದ್ಮಗಳಿಗೆ ವಂದನೆಗಳನ್ನು ಸಮರ್ಪಣೆ ಮಾಡಿ ಗುರುಬಂಧುಗಳಾದ ತಮಗೆಲ್ಲರಿಗೂ ಶರಣಾರ್ಥಿಗಳನ್ನು ಹೇಳಿ ಪಂಡಿತ ಪೀತಾಂಬರಜಿಯವರಿಂದ ರಚಿಸಲ್ಪಟ್ಟಿರುವ ವಿಚಾರ ಚಂದ್ರೋದಯ ಗ್ರಂಥದ ಪ್ರಥಮ ಕಲೆಯನ್ನು ನಾವು ಶ್ರವಣ ಮಾಡ್ತಾ ಪರೋಕ್ಷ ಬ್ರಹ್ಮಜ್ಞಾನ ಅಂದರೆ ಏನು ಅಂತ ಪ್ರಶ್ನೆಯನ್ನು ಮಾಡಿ ಸಚ್ಚಿದಾನಂದ ಬ್ರಹ್ಮ ಒಂದು ಇದೆ ಅಂತ ನಮ್ಮ ಬುದ್ಧಿ ಒಳಗೆ ಅದನ್ನು ನಿಶ್ಚಯ ಮಾಡಿಕೊಳ್ಳೋದಕ್ಕೆ ಏನಂದರು ಇದಕ್ಕೆ ಪರೋಕ್ಷ ಬ್ರಹ್ಮಜ್ಞಾನ ಅಂತ ಕರೆದರು. ಇನ್ನು ಪರೋಕ್ಷ ಬ್ರಹ್ಮಜ್ಞಾನ ಯಾವುದರಿಂದ ಆಗುತ್ತದೆ? ಇಂಥ ಪರೋಕ್ಷ ಬ್ರಹ್ಮಜ್ಞಾನ ಯಾವುದರಿಂದ ಆಗುತ್ತದೆ ಅಂತ ಕೇಳಿದಾಗ ಅದಕ್ಕೆ ಹೇತು ಹೇಳ್ತಾರೆ. ಪರೋಕ್ಷ ಬ್ರಹ್ಮಜ್ಞಾನಕ್ಕೆ ಹೇತು ಅಂದರೆ ಕಾರಣ. ಹೇತು ಅಂತಾರೆ, ಕಾರಣ ಅಂತಾರೆ, ಬೀಜ ಅಂತ ಕರೀತಾರೆ. ಕಾರ್ಯ ಆಗಬೇಕಾದ್ರೆ ಕಾರಣ ಬೇಕು. ಕಾರಣ ಇರಲಾರದ ಕಾರ್ಯ ಆಗೋದಿಲ್ಲ. ಇದು ಶಾಸ್ತ್ರದ ನೇಮತೆ. ಇದಕ್ಕೆ ಕಾರ್ಯಕಾರಣ ಸಂಬಂಧ ಅಂತ ಕರ್ಕೊಂಡು ಬಂದಿದ್ದಾರೆ. ಚಹಾ ಅನ್ನುವಂಥ ಕಾರ್ಯ ಆಗಬೇಕಾದ್ರೆ ಸಕ್ಕರೆ ಬೇಕಾ? ಸಕ್ಕರೆ ಅನ್ನುವಂಥ ಕಾರ್ಯ ಆಗಬೇಕಾದ್ರೆ ಕಬ್ಬು ಬೇಕಾ? ಹೌದು. ಇದಕ್ಕೆ ಕಾರ್ಯ ಕಾರಣ. ಒಂದು ಕಾರ್ಯ ಆಗೈತೆ ಅಂದ್ರೆ ಅದಕ್ಕೆ ಇನ್ನೊಂದು ಕಾರಣ ಇರ್ತದೆ. ಈಗ ಪರೋಕ್ಷ ಬ್ರಹ್ಮಜ್ಞಾನ ಯಾವುದರಿಂದ ಆಗುತ್ತದೆ? ಇದಕ್ಕೇನು ಕಾರಣ? ಯಾವ ಕಾರಣದಿಂದ? ಇದಕ್ಕೆ ಕಾರಣ ಏನು ಅಂತ ಕೇಳಿದಾಗ ಸದ್ಗುರು ಮತ್ತು ಸತ್ಶಾಸ್ತ್ರಗಳ ವಚನಗಳಲ್ಲಿ ವಿಶ್ವಾಸವಿಡುವುದರಿಂದ ಪರೋಕ್ಷ ಬ್ರಹ್ಮಜ್ಞಾನ ಆಗುತ್ತದೆ. ಸ್ವರ್ಗವನ್ನು ನಾವು ನೋಡಿಲ್ಲ. ಸ್ವರ್ಗ ಅದ ಅಂತ ಸದ್ಗುರುಗಳು ಪುರಾಣ ಪುಣ್ಯಕಥೆಗಳು ಹೇಳಾಕತ್ತಿದಾವೆ. ಹೌದಲ್ಲ? ಅವ್ರ ಮಾತಿನ ವಿಶ್ವಾಸ ಇಡುವುದರಿಂದ ಪರೋಕ್ಷ ಬ್ರಹ್ಮಜ್ಞಾನ ಅನ್ನುವಂಥದ್ದಾಗ್ತದೆ. ಪುರಾಣದಲ್ಲಿ ಸ್ವರ್ಗ ಹಂಗದ ಹಿಂಗದ ದೇವಿ ಪುರಾಣದಾಗ ವರ್ಣನೆ ಮಾಡ್ಕೊಂಡ್ಬಂದಿದ್ದಾರೆ. ಹೌದು. ರಜತಗಿರಿ ಅಂತ ದೇವಿ ಪುರಾಣ ನೋಡಿದವ್ರು ಗೊತ್ತಾಗ್ತದೆ ಎಲ್ಲ. ಅಷ್ಟು ಯೋಜನದಗಳ ಇಷ್ಟು ಯೋಜನದಗಲ ಏನ ಚಿದಾನಂದರ ವರ್ಣನೆ ನೋಡಿದೇವನ ಕೈಲಾಸ. ಆದರೂ ನಂಬಿದೀವಿಲ್ಲೋ, ಐತಂತ ನಮ್ಮ ಭಾವನೆದಾಗ ಹಚ್ಚಿಲ್ಲೋ. ಇದಕ್ಕೆ ಪರೋಕ್ಷ ಜ್ಞಾನ ಅಂತ. ಪ್ರತ್ಯಕ್ಷ ನೋಡೋದಿದ್ದರು ಸತ್ಪುರುಷರ ವಾಕ್ಯದ ಮ್ಯಾಗ ಶಾಸ್ತ್ರಗಳ ಮ್ಯಾಗ ವಿಶ್ವಾಸ ಇಡುವುದರಿಂದ ಇದಕ್ಕೆ ಪರೋಕ್ಷ ಬ್ರಹ್ಮಜ್ಞಾನ ಅಂತ ಕರೀತಾರೆ. ಈ ಪರೋಕ್ಷ ಬ್ರಹ್ಮಜ್ಞಾನ ಎದರಿಂದ ಆಗ್ತದಂತಂದ್ರೆ ವಿಶ್ವಾಸ ಇಡುವುದರಿಂದ ಆಗ್ತದೆ. ಎಲ್ಲಿ ವಿಶ್ವಾಸ ಇಡಬೇಕು ಅಂದ್ರೆ ಸತ್ಶಾಸ್ತ್ರಗಳಂತದಾವಲ್ಲ, ಸತ್ಶಾಸ್ತ್ರಗಳು, ಆ ಸತ್ಶಾಸ್ತ್ರಗಳನ್ನು ಉಪದೇಶ ಮಾಡತಕ್ಕಂಥ ಸದ್ಗುರು ಇವರ ಮಾತಿನ ಮ್ಯಾಗ ವಿಶ್ವಾಸ ಇಡುವುದರಿಂದ ಪರೋಕ್ಷ ಬ್ರಹ್ಮಜ್ಞಾನ ಅನ್ನುವಂಥದ್ದು ಆಗುತ್ತದೆ ಅಂತ ಇಷ್ಟು ವಿಚಾರವನ್ನು ಹೇಳುವಾಗ
ಗುರುಗಳು ಹೆಂಗಿರಬೇಕು ಅನ್ನೋ ವರ್ಣನೆ ನಡೆದದೆ. ಯಾರಿಂದ ನಮಗೆ ಜ್ಞಾನ ಆಗ್ತದೆ ಅಂದರೆ ಶ್ರೋತ್ರಿಯನೂ ಇರಬೇಕು, ಬ್ರಹ್ಮನಿಷ್ಠನೂ ಇರಬೇಕು. ಹೌದು, ಶ್ರೋತ್ರಿಯ ಬ್ರಹ್ಮನಿಷ್ಠನಾಗಲ್ಪಟ್ಟಂಥ ಸದ್ಗುರುವಿನಿಂದ ಏನಾಗ್ತದೆ ಅಂತಂದರೆ ದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಆಗ್ತದೆ ಅನ್ನೋ ವಿಚಾರವನ್ನು ಈಗ ನಾವು ಇಲ್ಲಿ ತನಕ ಕೇಳ್ತಾ, ಶ್ರೋತ್ರಿಯನೂ ಇರಬೇಕು, ಬ್ರಹ್ಮನಿಷ್ಠನೂ ಇರಬೇಕು ಅಂತ ಎರಡು ಲಕ್ಷಣಗಳನ್ನು ಹೇಳ್ಕೊಂಬಂದರು. ಶ್ರೋತ್ರಿಯ ಅಂತಂದರೆ ಸಮಸ್ತ ಶಾಸ್ತ್ರಗಳ ರಹಸ್ಯವನ್ನು ತಿಳಿದಾಗಿರಬೇಕು. ಶಿಷ್ಯರಿಗೆ ಬಂದಿರತಕ್ಕಂಥ ಸಮಸ್ತ ಸಮಸ್ಯೆಗಳನ್ನು ನಿವೃತ್ತಿ ಮಾಡುವಂಥ ಶಕ್ತಿ ಅವನಲ್ಲಿ ಇರಬೇಕು. ನಿನಗೆಲ್ಲಿ ಸಮಸ್ಯೆ ಬಂದದನೋ ನನಗೂ ಅಲ್ಲೇ ಸಮಸ್ಯೆ ಬಂದದಪ್ಪ ಅನ್ನೋ ಕೊಡಬಾರ್ದು. ಅದು ಎಂಥ ಸಮಸ್ಯೆ ಬಂದರೂ ಆ ಸಮಸ್ಯೆ ಕಳೆಯುವಂಥ ಶಕ್ತಿ ಇರಬೇಕು. ಇವಾಗ ಶ್ರೋತ್ರಿಯ ಅಂತ ಕರೀತಾರೆ. ಬ್ರಹ್ಮನಿಷ್ಠತ್ವ ಅಂದರೆ ಸ್ವತಃ ಏನದಕ್ಕೆ ಅಂದರೆ ನಾನು ಬ್ರಹ್ಮನಿದ್ದೀನಿ ಅಂತ ತನ್ನ ಆತ್ಮ ಸಾಕ್ಷಾತ್ಕಾರವನ್ನು, ತನ್ನ ಅಪರೋಕ್ಷ ಜ್ಞಾನವನ್ನು ಮಾಡ್ಕೊಂಡವಿರಬೇಕು. ಪರೋಕ್ಷ ಜ್ಞಾನ ಮಾಡ್ಕೊಂಡವಲ್ಲ, ಅಪರೋಕ್ಷ ಜ್ಞಾನವನ್ನು, ಅದು ದೃಢ ಅಪರೋಕ್ಷ ಬ್ರಹ್ಮಜ್ಞಾನವನ್ನು ಮಾಡಿಕೊಂಡವ ಬ್ರಹ್ಮನಿಷ್ಠ. ಬ್ರಹ್ಮಜಾನಾತಿ ಇತಿ ಬ್ರಹ್ಮೈವ ಭವತಿ ಅಂತ, ಬ್ರಹ್ಮವಿದ್ ಬ್ರಹ್ಮೈವ ಭವತಿ. ಬ್ರಹ್ಮನನ್ನು ತಿಳಿದವನು ಬ್ರಹ್ಮವೇ ಆಗುತ್ತಾನೆ ಅಂತ. ಆಗ ತನ್ನ ಸ್ವರೂಪವನ್ನು ತಿಳಿದೇನಾಗಿರಬೇಕು, ಬ್ರಹ್ಮವೇ ಆಗಿರಬೇಕು. ಅಜ್ಞಾನ ಕಾಲದಲ್ಲಿ ದೇಹ ನಾನು ಅಂತ ಗಟ್ಟಿಲ್ಲ ನಮಗೀಗ. ಅಜ್ಞಾನ ಕಾಲದೊಳಗೆ ದೇಹವೇ ನಾನು ಅಂತ ಎಷ್ಟು ಗಟ್ಟದನೋ, ಶರೀರವೇ ನಾನೆಂದು ದೃಢದಿಂದ ನೆರೆನಂಬಿ ಪರವಸ್ತುವಿನ ಮುನ್ನ ಮರೆದಿದ್ದ ತೆರದಿ ಶರೀರವ ಮರೆದೀಗ ಕರಡತ್ರಯದ ನಾನೇ ಪರವೆಂಬ ನಂಬುಗೆ ಕರಿಗೊಂಡಿತಲ್ಲ. ಮುನ್ನ ನಾನೇನು ಪುಣ್ಯಗಳ ಮಾಡಿರ್ತೇನೋ ನನ್ನ ನಿಜವನೇ ನಾನು ತಿಳಿದುಕೊಂಡೆನಲ್ಲ. ಶರೀರ ನಾಂತೂ ಎಷ್ಟು ಗಟ್ಟಿಯಾಗಿ ದೃಢವಾಗಿ ನಂಬಿದ್ದೇವೆಯೋ, ಈಗ ಶರೀರವ ಮರೆದು ಈ ಕರ್ಣತ್ರಯಗಳಿಗೆ ನಾನೇ ಏನಂದ್ರೆ ಕೇಳಿದ್ರೆ ಸಾಕ್ಷಿ ಪರಬ್ರಹ್ಮ ಅನ್ನುವಂಥ ಈ ನಂಬಿಕೆ ಕರಿಗೊಂಡು ನಿಂತದ್ದಕ್ಕೇನಂತ ಅನ್ನೋದಕ್ಕೆ ಬ್ರಹ್ಮನಿಷ್ಠತ್ವ ಅಂತ ಹೇಳ್ತಾರೆ. ಈ ಎರಡು ಲಕ್ಷಣವಿರುವವನೇ ಸದ್ಗುರು ಅಂತ ಕರೆಸಿಕೊಳ್ಳುತ್ತಾನೆ ಅಂತ ಅರ್ಥ. ಅದನ್ನು ಇನ್ನಷ್ಟೇನು ಮಾಡಿದ್ರು ವಿಶೇಷವಾಗಿ ನಮ್ಮ ಜೀವನದಾಗ ಎಂದೂ ಅದರ ಬಗ್ಗೆ ಸಂಶಯನ ಬಂದಿರಬಾರದು. ಹಂಗೆ ನಿಸ್ಸಂಶಯ ಜ್ಞಾನ ಆಗುವುದಕ್ಕೋಸ್ಕರವಾಗಿ ಈಗ ಉತ್ತಮಾಧಿಕಾರಿಗೆ ಇಷ್ಟು ಹೇಳಿದ್ರೆ ಸಾಕವಾಗ, ಇದ್ರ ಮ್ಯಾಗ ಅವ್ನು ತಿಳ್ಕೊಂಡ್ಬಿಡ್ತಾನೆ. ಆದ್ರೆ ಇನ್ನು ಕೆಲವರು ಇರ್ತಾರಲ್ಲ, ಅವ್ರಿಗೆ ತಿಳಿದಿಲ್ಲ ಅಂತ ತಿಳ್ಕೊಂಡು ಮತ್ತೇನು ಮಾಡ್ತಾರೋ ಇನ್ನಷ್ಟು ಅದನ್ನು ಹಿಂಜಿ ಬೇಡ ಇವಾಗ ಮತ್ತೇನಾಗಬಾರ್ದು, ಜೀವನದಾಗ ಎಂದೂ ಸಂಶಯಗಳು ಬಂದಿರಬಾರ್ದು. ಹಂಗೆ ಮತ್ತಷ್ಟು ವಿಚಾರಗಳನ್ನು ಈ ಸಂದರ್ಭದಲ್ಲಿ ಯಾವ ವಿಷಯನ ಹೇಳಕ್ಕೆ ಹೊಂಟಿದಾರೋ ಆ ವಿಷಯದಲ್ಲಿ ಏನು ಮಾಡ್ತಾರೋ ಅಂದರೆ ಹಿಂದೂ ಮುಂದೂ ಎಲ್ಲ ವಿಚಾರ ಮಾಡಿ ಆ ವಿಚಾರವನ್ನು ಇಲ್ಲಿ ತಿಳಿಸ್ತಾರೆ. ಇದರಲ್ಲಿ ಶ್ರೋತ್ರಿಯನಾಗಿ ಬ್ರಹ್ಮನಿಷ್ಠನಾಗದಿದ್ದರೆ ಇವನ ಉಪದೇಶದಿಂದ ದುಃಖ ನಿವೃತ್ತಿಯಾಗದೇ ಇರುತ್ತದೆ. ಮುಮುಕ್ಷು ಈ ಎರಡು ಕೂಡ ಲಕ್ಷ್ಯ ಇಟ್ಟಿರಬೇಕು. ಶ್ರೋತ್ರಿಯತ್ವತ್ತಿಲ್ಲೋ ಅದನ್ನು ನೋಡಬೇಕು, ಇವನಲ್ಲಿ ಬ್ರಹ್ಮನಿಷ್ಠತ್ವ ಐತೋ ಇಲ್ಲೋ ಅದನ್ನು ನೋಡಬೇಕು. ಒಂದು ನೋಡಿ ಬೆನ್ನು ಹತ್ತಿದೆ, ಮತ್ತೊಂದರ ಕೊರತೆ ಆತು ಅಂದ್ರೆ ಮುಂದೆ ಹೋಗಿ ನಿನಗೆ ಅನಾಹುತ ಆಗ್ತದೆ. ಏನೂ ಮಾಡೋಕ್ಕಾಗೋದಿಲ್ಲ, ಭಾಳ ದೊಡ್ಡ ಅನಾಹುತ ಆಗ್ತದೆ. ಪ್ರಭಾವ ನೋಡಿ ಬೆನ್ನು ಹತ್ತಿದಿ, ಸ್ವಭಾವ ನೋಡಿ ದೂರ ಸರಿತಿ. ಹೊರಗಿನ ಪ್ರಭಾವ ನೋಡಿ, ವೇಷಭೂಷಣಗಳನ್ನು ನೋಡಿ, ಏನೋ ನೋಡಿ, ಹೊರಗಿಂದ ಏನೋ ನೋಡಿ ಹಾ ಹೂ ಅಂತ ಪ್ರಭಾವ ನೋಡಿ ಬೆನ್ನು ಹತ್ತಿದೆ, ಅವನ ಸ್ವಭಾವ ಗೊತ್ತಾತು ಅಂತಂದರೆ ದೂರ ಸರಿ ಪ್ರಸಂಗ ಬರ್ತಿರ್ತದೆ. ಪ್ರಭಾವ ಸ್ವಭಾವಗಳ ಎರಡೂ ಒಂದಾಗಬೇಕು. ಸ್ವಭಾವದ ತಳಹದಿ ಮೇಲೆ ಪ್ರಭಾವ ಬೆಳೆದಿರಬೇಕು. ಅವನ ಸ್ವಭಾವದ ತಳಹದಿ ಮೇಲೆ ಪ್ರಭಾವ ಬೆಳೀತು ಅಂದ್ರೆ ಅದಕ್ಕೆ ನಾಶ ಇರುವುದಿಲ್ಲ.
ಹೌದು. ಮತ್ತು ಪ್ರಭಾವದ ತಳಹದಿ ಮ್ಯಾಲ ನಾವೇನೋ ನೋಡಕ್ಕೆ ಹೋದೆವು ಅಂತಂದರೆ ಅದು ಕರೆದಿರುವುದಿಲ್ಲ. ಇಲ್ಲಿ ಅದನ್ನು ಹೇಳಕತ್ತಾರೆ ಅವರು, ಗುರುಗಳಲ್ಲಿ ಏನು ನೋಡ್ರಿ ಅಂತಂದ್ರೆ ವೇಷಭೂಷಣ ಆಡಂಬರ ಅದು ಇದು ಇದನ್ನೇನು ನೋಡಕ್ಕೆ ಹೋಗಬೇಡ್ರಿ. ಅವನಲ್ಲಿ ಏನದ ಶ್ರೋತ್ರಿಯನಾಗಿ ಬ್ರಹ್ಮನಿಷ್ಠನಾಗಿ ಅದಾನೋ ಇಲ್ಲೋ ಇದನ್ನು ಮೊದಲು ನೋಡ್ರಿ. ಪಾಪಿವಾರ ಮೊದಲು ಎಲ್ಲಿ ತಿಳಿತಾವೆ ಎಲ್ಲರಿಗೂ. ಮೊದಲು ಇವು ಏನಾಗೋದಿಲ್ಲ ಅಂದರೆ ಎಲ್ಲರಿಗೂ ಗೊತ್ತಾಗೋದಿಲ್ಲ. ಹೀಗಾಗಿ ಏನಾಗ್ತದೆ ಪರಿಸ್ಥಿತಿ, ಏನೋ ಆಗೋ ಪ್ರಸಂಗನೂ ಜೀವನದೊಳಗೆ ಬಂದು ಬದುಕ್ತಾವೆ. ಏನು ಮಾಡೋಕ್ಕಾಗೋದಿಲ್ಲ. ಹೌದು. ಶ್ರೋತ್ರಿಯನಾಗಿದಾನು ಬ್ರಹ್ಮನಿಷ್ಠನಾಗದಿದ್ದರೆ ಇವನ ಉಪದೇಶದಿಂದ ದುಃಖ ನಿವೃತ್ತಿ ಆಗದೇ ಇರುತ್ತದೆ. ಶ್ರೋತ್ರಿಯತ್ವೇನೋ ಅತಿ, ಅವನಲ್ಲಿ ಬ್ರಹ್ಮನಿಷ್ಠತ್ವ ಇಲ್ಲ. ಬ್ರಹ್ಮನಿಷ್ಠತ್ವ ಇಲ್ಲದೆ ಹೋತು ಅಂತಂದರೆ ಏನಾಗುವುದಿಲ್ಲ ಅಂತಂದರೆ ದುಃಖ ನಿವೃತ್ತಿ ಆಗದೇ ಇರುತ್ತದೆ. ಅವನಿಂದ ದುಃಖ ನಿವೃತ್ತಿ ಆಗೋದಿಲ್ಲ. ಏನಂದ್ರೆ, ಯಾಕಂದ್ರೆ ಬ್ರಹ್ಮ ಏವ ಬ್ರಹ್ಮೈವ ಭವತಿ. ಬ್ರಹ್ಮನನ್ನು ತಿಳಿದವನು ಬ್ರಹ್ಮವೇ ಆಗುತ್ತಾನೆ ಎಂಬ ಶ್ರುತಿಯಂತೆ ಇವನು ಬ್ರಹ್ಮ ಸ್ವರೂಪನೇ ತಾನಾಗಿರುವುದಿಲ್ಲ. ಇವ ಬ್ರಹ್ಮ ಸ್ವರೂಪ ತಾನಾಗಿರುವುದಿಲ್ಲ. ತನಗ ನಿಶ್ಚಯ ಇಲ್ಲ. ನಾನು ಬ್ರಹ್ಮನಿದ್ದೇನೆ ಅನ್ನೋ ನಿಶ್ಚಯ ತನಗಿಲ್ಲ. ಇನ್ನು ಹೇಳಕ್ಕೆ ಹೊಂಟದನು ಅಂತಂದ್ರೆ ಇವನಿಂದ ದುಃಖದ ನಿವೃತ್ತಿ ಹೆಂಗಾಗ್ತದೆ? ತನಗೆ ನಿಶ್ಚಯವಿಲ್ಲದ ಉಪದೇಶ ಬೇಕೇ. ಸರ್ಪಭೂಷಣ ಶಿವಯೋಗಿಗಳು ಉಪದೇಶ ಮಾಡಬೇಕಾಗಿತ್ತು ಅದು ಅದರ ಬಗ್ಗೆ ತನಗೆ ನಿಶ್ಚಯ ಇರಬೇಕು. ಕೇವಲ ಶಾಸ್ತ್ರ ಪಂಡಿತನಾಗಿರುತ್ತಾನೆ. ಕೇವಲ ಶಾಸ್ತ್ರಗಳ ಪಂಡಿತ ಆಗಿದ್ದ ಅಂತಂದರೆ ಮತ್ತು ಭೇದವಾದಿಯಾಗಿರುತ್ತಾನೆ. ಶಾಸ್ತ್ರ ಪಂಡಿತದಾನು ಮತ್ತೇನು ಮಾಡ್ತಾನೋ ಅಂತಂದ್ರೆ ಭೇದವಾದಿಯಾಗಿದ್ದಾನೆ. ಯಾಕೆ ಭೇದವಾದಿಯಾಗಿದ್ದಾನೆ ಅಂದ್ರೆ ಒಳಗಿರ್ತಕ್ಕಂಥ ಅಜ್ಞಾನಿ ಒಂದಕ್ಕೆ ಕೆಟ್ಟಿಲ್ಲ, ಭೇದ ಬುದ್ಧಿ ಐತಿ. ದ್ವಿತೀಯ ದ್ವಯಂ ಭವಂ ಭವತಿ ಎಂಬ ಶ್ರುತಿಯು ಭೇದವು ಭಯರೂಪವಾದ ದುಃಖವನ್ನು ಉಂಟು ಮಾಡುತ್ತದೆ ಎಂದು ಹೇಳಿರುವುದರಿಂದ ಎಲ್ಲಿ ಭೇದದ ಅಲ್ಲಿ ಮತ್ತೆ ಭಯರೂಪವಾದಲ್ಪಟ್ಟಂಥ ದುಃಖವನ್ನೇನು ಮಾಡ್ತದೆ? ಉಂಟು ಮಾಡುತ್ತದೆ. ಇವರ ಉಪದೇಶವನ್ನು ಪಡೆದ ಶಿಷ್ಯರು ಸಹ ಜನನ ಮರಣ ರೂಪವಾದ ದುಃಖವನ್ನೇ ಪಡೆಯುತ್ತಾರೆ. ಇವನಿಂದ ಉಪದೇಶ ಪಡೆದುಕೊಂಡ್ರೆ ಅವ್ರು ಏನಾಗ್ತಾರೋ ಅಂತಂದರೆ ಮೊದಲು ಅವನು ಭೇದ ಬುದ್ಧಿ ಹೋಗಿಲ್ಲ, ಅವನು ಉಪದೇಶ ಮಾಡ್ಯಾನ, ಇವು ಭೇದ ಬುದ್ಧಿಯವಾದ, ಇವು ಭೇದ ಬುದ್ಧಿಯವಾಗಿ ಶಿಷ್ಯರು ಕೂಡ ಏನಾಗ್ತದೆ ಅಂತಂದರೆ ಇವರು ಜನನ ಮರಣ ರೂಪ ಸಂಸಾರ ದುಃಖವನ್ನು ಹೊಂತಾರೆ ಹೊರತಾಗಿ. ಆದ್ದರಿಂದ ಏನು ಅಂತ ಕೇವಲ ಶ್ರೋತ್ರಿಯನು ಗುರುವಾಗುವುದಕ್ಕೆ ಯೋಗ್ಯವಾಗಿರುವುದಿಲ್ಲ. ಆ ಹುಡುಗನ ಓಡಿಸಿ ಬರೀ ಅವ್ರು ನಾವು ಹೇಳಿ. ಕೇವಲ ಶ್ರೋತ್ರಿಯ, ಕೇವಲ ಶಾಸ್ತ್ರಗಳನ್ನು ಅಭ್ಯಾಸ ಮಾಡಿ ಬ್ರಹ್ಮನಿಷ್ಠತ್ವ ಇರಲಿಲ್ಲ ಅಂತಂದರೆ ಇವು ಏನಾಗುವುದಿಲ್ಲ ಅಂದರೆ ಇವು ಗುರು ಆಗುವುದಕ್ಕೆ, ಸದ್ಗುರು ಆಗುವುದಕ್ಕೆ ಇವು ಯೋಗ್ಯ. ಇನ್ನು ಎರಡನೇದ್ದೇನು ಅಂತಂದರೆ ಬ್ರಹ್ಮನಿಷ್ಠನಾಗಿ ಶ್ರೋತ್ರಿಯನಾಗದಿದ್ದರೆ ಅವರು ಸ್ವತಃ ಮುಕ್ತರಿರುತ್ತಾರೆ. ಇನ್ನು ಕೆಲವರಲ್ಲಿ ಏನಿಲ್ಲ ಅಂತಂದ್ರೆ ಶ್ರೋತ್ರಿಯತ್ವವಿಲ್ಲ. ಅವರು ಶ್ರೋತ್ರಿಯ ಬ್ರಹ್ಮನಿಷ್ಠನಾದ ಸದ್ಗುರುವಿನಿಂದ ಉಪದೇಶವನ್ನು ಪಡ್ಕೊಂಡಿದ್ದಾರೆ, ಶ್ರವಣ ಮನನಾದಿಗಳನ್ನು ಮಾಡಿದಾರು, ಕೇಳಿದಾರು, ಅವ್ರಿಗೆ ಬ್ರಹ್ಮನಿಷ್ಠತ್ವ ಬಂದದ. ಅವರಿಗೆ ಬ್ರಹ್ಮನಿಷ್ಠತ್ವ ಬಂದದ ಕರೆ ಅವರಲ್ಲಿ ಏನಿಲ್ಲ ಅಂತಂದರೆ ಆ ಬ್ರಹ್ಮನಿಷ್ಠತ್ವ ಅವರಿಗೆ ಬಂದದ. ಅವರು ಸ್ವತಃ ತಮ್ಮಷ್ಟು ತಾವು ಏನಾಗಿದ್ದಾರೆ ಅಂದ್ರೆ ಮುಕ್ತರಾಗಿದ್ದಾರೆ. ಈಗ ಅವ್ರ ಅಜ್ಞಾನ ನಾಶ ಆಗ್ಯದ. ಅಭಾನಾಪಾದಕ ಅವರ್ನ ಅಸತ್ವ ಪಾದಕ ಅವ್ರದ್ದು ಕೆಟ್ಟು ಹೋಗಿ ಅವ್ರೇನಾಗಿದ್ದಾರೆ ಅಂದರೂ ಗಟ್ಟಿಗೊಂಡದ ಸ್ವರೂಪದಲ್ಲಿ ಏನಾಗಿದ್ದರು ನಿಷ್ಠಾವುಳ್ಳವರಾಗಿದ್ದಾರೆ. ಅವರು ತಮ್ಮಷ್ಟು ತಾವೇನಾದರೂ ಅಂದ್ರೆ ಮುಕ್ತರಾದರು. ಆದರೆ
ಜಿಜ್ಞಾಸುಗಳ ಸಂಶಯವನ್ನು ಶ್ರುತಿಯುಕ್ತಿಗಳಿಂದ ಕಳೆಯಲು ಸಮರ್ಥರಲ್ಲ. ಒಬ್ಬ ಬ್ರಹ್ಮನಿಷ್ಠ ಜಿಜ್ಞಾಸುಗಳಂತ ಬರ್ತಾರಲ್ಲ, ಅವರಿಗೆ ಬಂದಿರತಕ್ಕಂಥ ಸಂಶಯಗಳನ್ನು ಶ್ರುತಿ ಮತ್ತು ಯುಕ್ತಿಗಳಿಂದ ಹೇಳಿ ಅವ್ರಿಗೆ ಬಂದು ಸಂಶಯ ಕಳೆಯಾಕೆ ಏನಾಗೋದಿಲ್ಲ ಅಂತಂದ್ರೆ ಇವರು ಸಮರ್ಥರಲ್ಲ. ನಾವು ತನ್ನಷ್ಟ ಮುಕ್ತದ, ನಾವು ಅದರಾಗೇನು ಕೊರತಿಲ್ಲ. ಇವು ಬರೇ ಹೇಳವ, ತಾನೂ ಮುಕ್ತಾಗಿಲ್ಲ. ಎಷ್ಟು ಚೆನ್ನಾಗಿ ಹಾಕಾರ ನೋಡ್ರಿ ಒಂದಿಷ್ಟು. ಇವೆಲ್ಲ ಭಾಳ ಹಚ್ಕೊಳ್ಬೇಕು ನೀವು. ಬರೇ ಹೇಳುತ್ತಿದ್ದ ಅಂತಂದ್ರೆ ಬ್ರಹ್ಮನಿಷ್ಠತ್ತಿರಲಿಲ್ಲ ಅಂತಂದರೆ ಅವ ತಾನೂ ಮುಕ್ತನಲ್ಲ, ಇನ್ನೊಬ್ಬರನ್ನು ಮುಕ್ತರನ್ನು ಮಾಡೋ ಕೆಪಾಸಿಟಿ ಅವನಲ್ಲಿಲ್ಲ. ಇನ್ನು ಬ್ರಹ್ಮನಿಷ್ಠ ಒಬ್ಬದಾನ. ಬ್ರಹ್ಮನಿಷ್ಠ ಏನದಾನು ಅಂತಂದ್ರೆ ತಾ ಮುಕ್ತಾಗ್ಯಾನ. ಅಹಂ ಬ್ರಹ್ಮಾಸ್ಮಿ, ಈ ದೃಢಪಕ್ಷ ಬ್ರಹ್ಮಜ್ಞಾನ ಗುರುಗಳ ಕೃಪೆಯಿಂದ ಅವಾಗ್ಯದ. ಆದರೆ ಏನಾಗಿಲ್ಲ ಅಂದರೆ ನಿರರ್ಗಳವಾಗಿ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿಲ್ಲ. ನಿರರ್ಗಳವಾಗಿ ಶಾಸ್ತ್ರಗಳನ್ನು ಅಧ್ಯಯನ ಮಾಡೋದ್ದರಿಂದ ಅವಾಗ ಶ್ರೋತ್ರಿಯತ್ವವಿಲ್ಲ. ಶ್ರೋತ್ರಿಯತ್ವವಿಲ್ಲದ್ದರಿಂದ ಯಾರು ಹೆಂಗೆ ಬರ್ತಾರೋ ಹೇಳಾಕೋದು ಸಂಶಯ ತಗೊಂಡು ಆ ಸಂಶಯ ಕಳೆಯುವಂಥ ಶಕ್ತಿ ಅವಗಿರುವುದಿಲ್ಲ. ಅಂದರೆ ಜಿಜ್ಞಾಸುಗಳ ಸಂಶಯವನ್ನು ಶ್ರುತಿ ಯುಕ್ತಿಗಳಿಂದ ಕಳೆಯಲು ಅವನು ಸಮರ್ಥಲ್ಲ. ಆದರೆ ಅವನಲ್ಲಿ ಸಂಶಯ ಕಳೆದ ನಿಸ್ಸಂಶಯ ಜ್ಞಾನ ಮಾಡಿಕೊಡುವಂಥ ಕೆಪಾಸಿಟಿ ಅವನಲ್ಲಿ ಇಲ್ಲ. ಆದರೂ ಒಂದು ಮಾತಿಲ್ಲಿ ಸುಂದರ ಹೇಳ್ತಾರಲ್ಲ, ಯಾವನ ಚಿತ್ತದಲ್ಲಿ ಅಂದರೆ ಯಾವ ಜಿಜ್ಞಾಸುವಿನ, ಯಾವ ಶ್ರೋತೃವಿನ ಚಿತ್ತದಲ್ಲಿ, ಯಾವ ಮುಮುಕ್ಷುವಿನ ಚಿತ್ತದಲ್ಲಿ ಆಕ್ಷೇಪ ಹುಟ್ಟುವುದಿಲ್ಲವೋ, ಸಂಶಯ ಹುಟ್ಟುವುದಿಲ್ಲೋ, ಅಂಥ ಸಂಶಯ ಹುಟ್ಟಲಾರದೆ ಇರತಕ್ಕಂಥ ಪರಿಶುದ್ಧ ಕರ್ಣವಾಗಿರುವರೋ ಅಂಥ ಉತ್ತಮಾಧಿಕಾರಿಗೆ ಮಾತ್ರ ಉಪದೇಶ ಮಾಡಬಹುದು. ಬ್ರಹ್ಮನಿಷ್ಠನಲ್ಲ, ಅವ್ರಿಗೇನಿಲ್ಲ ಅಂದ್ರೆ ಅಪೇಕ್ಷೆ ಇಲ್ಲ, ಆಕ್ಷೇಪಗಳಿಲ್ಲ. ಅಂಥ ಪರಿಶುದ್ಧ ಅಂತಃಕರಣ ಆಗ್ಯದ. ಅಂಥವ್ರನ್ನ ಏನು ಮಾಡಬಹುದು ಅಂತಂದರೆ ಅವನು ತನ್ನ ವಾಣಿ ಬಲದಿಂದ ಅವ್ರಿಗೆ ಉಪದೇಶ ಮಾಡಿ ಅವರನ್ನು ಏನು ಮಾಡಬಹುದು ಅಂತಂದರೆ ಅವ್ರಿಗೆ ಉಪದೇಶ ಮಾಡಬಹುದು. ಅಂಥವ್ರಿಗೆ ಮಾತ್ರ ಅವರು ಮುಕ್ತರಾಗ್ತಾರೆ. ಆದರೆ ಸರ್ವರಿಗೂ ಉಪದೇಶ ಮಾಡಲು ಸಮರ್ಥನಲ್ಲ. ಈ ಮತ್ತೆ ನಿಮಗೆ ಎಷ್ಟು ಗೊತ್ತಾಯ್ತು? ಇಲ್ಲಿ ತನಕ ನಾವೇನು ತಿಳ್ಕೊಂಡಿದ್ದೀವಿ ಅಂದ್ರೆ ಶ್ರೋತ್ರಿಯ ಇರಬೇಕು, ಬ್ರಹ್ಮನಿಷ್ಠ ಇರಬೇಕು. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿಂದ ಉಪದೇಶ ಪಡ್ಕೊಂಡು ನಮಗೆ ಸದ್ಗತಿ ಆಗ್ತದೆ ಅಂತ ಇಷ್ಟು ನಮ್ಮ ತಲೆಯಾಗಿತ್ತು. ಹೌದಲ್ಲ? ಈಗ ಶ್ರೋತ್ರಿಯ ಅಂದರೆ ಯಾರಿಗಿರಬೇಕು? ಬ್ರಹ್ಮನಿಷ್ಠ ಅಂದರೆ ಯಾರಿಗಿರಬೇಕು? ಶ್ರೋತ್ರಿಯನಿಂದ ಏನು ಕೆಲಸ ಆಗ್ತದೆ, ಬ್ರಹ್ಮನಿಷ್ಠನಿಂದ ಏನು ಕೆಲಸ ಆಗ್ತದೆ ಅನ್ನೋ ವಿಚಾರವನ್ನು ಏನು ಮಾಡುವ ಮತ್ತಷ್ಟು ಸೂಕ್ಷ್ಮ ಮಾಡಿ ತಿಳಿಸಿದರು ನಮಗೆ. ಈಗ ಜಗತ್ತಿನ ಕೆಲವರು ಬ್ರಹ್ಮನಿಷ್ಠರದಾರಪ್ಪ, ಅವರು ಮುಕ್ತರಾದಾರ. ಅವರನ್ನು ನೋಡಿ ನಾವು ಅನ್ಯತಾ ಭಾವನೆ ಮಾಡಬಾರ್ದು ಅಂತ. ನುಡಿಯುವವರೇನು ನುಡಿಯದವರೇನು ನಿನ್ನನ್ನು ಅರಿತು ಬೆರೆತವರು ಮುಕ್ತರಲ್ಲವೇ? ಶಬ್ದ ಸಾಹಿತ್ಯವು ಸಾಧನವಲ್ಲದೆ ಸಾಧ್ಯವಲ್ಲಾಗಿ ಅದೃಶ್ಯ ದೇವ ನಿಮ್ಮನ್ನರಿತು ಸುಮ್ಮನೆ ಬೆರೆತು ಬಿಟ್ಟೆ ಅಂತಾರೆ ಬಾಬಾ ಮಹಾರಾಜರು. ನುಡಿಯುವವರೇನು ಶ್ರೋತ್ರಿಯರು, ನುಡಿಯದವರೇನು ಬ್ರಹ್ಮನಿಷ್ಠರು. ಶಬ್ದ ಸಾಧನ, ಶಬ್ದ ಸಾಹಿತ್ಯ ಇದೊಂದು ಸಾಧನ. ಎಂಥ ಶಬ್ದ ಸಾಹಿತ್ಯ ಐತೆ ಅಂದ್ರೆ ಇದು ಸಾಧನ ಹೊರತಾಗಿ ಇದು ಸಾಧ್ಯ ಅಲ್ಲ. 1 ಕೋಟಿ ರೂಪಾಯಿದ ಕಾರಗಾಡಿ ಆಯ್ತಂದ್ರೂ ಮನೆ ಬಾಗಿಲಕ್ಕನ ಬರ್ತೈತಿ. 1 ಲಕ್ಷ ರೂಪಾಯಿದ ಕಾರಗಾಡಿ ಐತಂದ್ರೂ ಮನೆತನ ಕಷ್ಟ ಬರೋದು. ಮನೆ ಬಾಗಿಲದಾಗ ಬಂದು ನಿಂತು ಅಂದ್ರೆ ನೀ ಅದು ಕಾರಗಾಡಿಯಿಂದ ಕೆಳಗೆ ಇಳಿಯಬೇಕು, ಇದು ಕಾರಗಾಡಿಯಿಂದ ಕೆಳಗೆ ಇಳಿಯಬೇಕು, ಇಳಿದು ನೀನು 100 ಮನೆ ಒಳಗೆ ಹೋಗಬೇಕು. ಕಾರಗಾಡಿ ಸಹಿತ ನಿನ್ನ ಒಳಗೆ ಒಯ್ಯುವುದಿಲ್ಲ. ಎಂಥ ಶಬ್ದಗಳದಾವ ಅಂದ್ರು ನಿನ್ನೇನು ಮಾಡೋದಿಲ್ಲ ಅಂತಂದರೆ ದಾರಿ ತೋರಿಸುವಷ್ಟು. ಅದಕ್ಕೆ ನುಡಿಯುವವರೇನು ನುಡಿಯದವರೇನೋ ನಿನ್ನನ್ನು ಅರಿತು ಬೆರೆತವರು ಬ್ರಹ್ಮನಿಷ್ಠರು. ಅವರು ಮುಕ್ತರಲ್ಲೇನು? ಅವರು ಮುಕ್ತರ. ಕೇವಲ ಉತ್ತಮಾಧಿಕಾರಿಯನ್ನು ಮುಕ್ತರನ್ನಾಗಿ ಮಾಡುವಂಥ ಶಕ್ತಿ ಅವರಲ್ಲಿರ್ತದೆ. ಹೌದಪ್ಪ ಅಂತ ಗಟ್ಟಿ ನಂಬುತ್ತಾರೆ ಅವರು. ಹೌದಪ್ಪ ಅಂತ ಗಟ್ಟಿ ನಂಬಿರು
ದೇವ್ರಕೊಂಡು ಅಪಗಳದು ಇದ್ದರು ಬ್ರಹ್ಮನಿಷ್ಠರು. ಅವರಲ್ಲೇ ಇಂಥ ಸೂತ್ರ ಎತ್ತು ಬರಬೇಕು. ನವಲಗುಂದ ನಾಗಲಿಂಗಜ್ಜ ಇದ್ದ ಬ್ರಹ್ಮನಿಷ್ಠರು. ಏನಂತಾರೆ ಅದ ಶಾಸ್ತ್ರ, ಅವ್ರು ಅಂದದ್ದ ಶಾಸ್ತ್ರ ಅದು. ಅವ್ರಿಗೆಲ್ಲ ಇವನು ಹೊತ್ತಕ್ಕೆ ಹೋಗಬಾರ್ದು. ಅವ್ರು ನಂಬಿದವರು ಅವ್ರ ಮುಕ್ತರನ್ನ ಗುರುನಾಥ ರೂಢರ್ತಕ್ಕೆ ಮತ್ತೆ ಏನು ಶಾಸ್ತ್ರ ಇತ್ತು? ಕೇವಲ ಬ್ರಹ್ಮನಿಷ್ಠತ್ತು ತುಂಬಿ ತುಳ್ಕಾಡಕತ್ತಿದ್ದು, ಬರೀ ನೋಡಿದ್ರೆ ಉದ್ಧಾರ ಮಾಡ್ತಿದ್ರು. ಆ ಶಕ್ತಿ ಅವರಲ್ಲಿ ಇರ್ತದೆ. ಬ್ರಹ್ಮನಿಷ್ಠತ್ವ ಇದ್ದು ಶ್ರೋತ್ರಿಯತ್ವ ಇರಲಿಲ್ಲ ಅಂದ್ರೆ ಅವ್ರು ತನ್ನಕ್ಕೆ ತಾನೂ ಮುಕ್ತನಾಗ್ತಾನೋ, ಉತ್ತಮಾಧಿಕಾರಿಗಳನ್ನು ಕೂಡ ಏನು ಮಾಡ್ತಾನೋ ಅಂದ್ರೆ ಮುಕ್ತರನ್ನಾಗಿ ಮಾಡ್ತಾನೆ. ಆಕ್ಷೇಪ ಬರದವರನ್ನು. ಇನ್ನು ಸಂಶಯಗಳು ಬರ್ತಾವಲ್ಲ, ಅವರಿಗೆ ಶ್ರುತಿಯುಕ್ತಿಗಳನ್ನು ಹೇಳಿ ಅವ್ರ ಸಂಶಯಗಳಾಕ ಆಗೋದಿಲ್ಲ. ಎಲ್ಲರನ್ನೂ ಮುಕ್ತರು ಮಾಡೋಕ್ಕೆ ಅಧಿಕಾರಿ ಅಲ್ಲ. ಸದ್ಗುರುನ ಕರೆ ಅದ್ರಾಗ ಎರಡು ಭಾಗ. ಅದಕ್ಕೆ ಶ್ರೋತ್ರಿಯನೂ ಬೇಕು, ಬ್ರಹ್ಮನಿಷ್ಠನೂ ಬೇಕು. ಇವೆರಡೂ ಇದ್ದು ಅಂತಂದರೆ ಎಲ್ಲರನ್ನೂ ಏನು ಮಾಡ್ತಾನೋ ಅಂತ ಕೇಳಿದ್ರೆ ಅವರಿಗೆ ಉಪದೇಶವನ್ನು ಕೊಟ್ಟು ಅವರ ಸಂಶಯಗಳನ್ನು ಕಳೆದು ಎಲ್ಲರನ್ನೂ ಮುಕ್ತರನ್ನಾಗಿ ಮಾಡುವಂಥ ಶಕ್ತಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುನಲ್ಲಿ ಇರುವುದರಿಂದ ಎಂಥ ಗುರು ಬೇಕು ಅಂದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳೇ ಬೇಕು ಅಂತ ಇಲ್ಲಿ ತನಕ ಹೇಳ್ಕೊಂಬಂದರು. ಒಂದು ಉದಾಹರಣೆ ಕೊಡ್ತಾರೆ. ಏನು? ಒಬ್ಬ ಯಾವುದೋ ಒಂದು ಪ್ರದೇಶಕ್ಕೆ ಒಂದು ಊರಿಗೆ ಹೋಗಬೇಕಾಗ್ಯದ. ಒಬ್ಬ ಗೃಹಸ್ಥ ಹೊರಟ. ಮಾರ್ಗ ಮಧ್ಯದಲ್ಲಿ ಒಂದು ನದಿ ಅದು ಹರಿತಾ ಇದೆ. ಅಷ್ಟರವಾಗಿ ಒಬ್ಬ ಕುರುಡ ತನ್ನ ಭುಜದ ಮೇಲೆ ಒಬ್ಬ ಕುಂಟನ್ನು ಕುಳಿಸಿಕೊಂಡು ಆ ನದಿಯನ್ನು ದಾಟಿ ಈಚೆಗೆ ಬಂದು ಕುಳಿತಿದ್ದ. ಕುರುಡ ಕುಂಟನ್ನು ಹೆಗಲ ಮೇಲೆ ಕುಣಿಸಿಕೊಂಡು ಆ ದಂಡಿಂದ ಈ ದಂಡಿಗೆ ಬಂದು ಕುಂತಾನೆ. ಇವು ಪ್ರಯಾಣಿಕ ಹೋದ. ನದಿಯಲ್ಲಿ ನೀರು ಎಷ್ಟು ಆಳವಾಗಿದೆ ಎಂಬುದನ್ನು ತಿಳಿಯಬೇಕೆಂದು ಆ ದೃಢಕಾಯನಾಗಿದ್ದ ಕುರುಡನ್ನು ವಿಚಾರ ಮಾಡಿದ. ಅವಾಗ ಕಾಲಿದ್ದು ಕಣ್ಣಿದ್ದಿದ್ದಿಲ್ಲ. ಅವನು ಕೇಳಿದ. ಅವಂದ, ಸ್ವಾಮಿ ಯಾಕೆ ಸುಮ್ಮನೆ ಅದ್ರ ಬಗ್ಗೆ ವಿಚಾರ ಮಾಡ್ತೀರಿ? ಒಂದು 8 ಆಣೆ ಕೊಡ್ರಿ ನನಗೆ. 8 ಆಣೆ ಕೊಟ್ಟು ನಾನು ಹೆಗಲ ಮ್ಯಾಗ ಕುಂಡ್ರಿ. ನಾನು ನಿಮ್ಮನ್ನು ಏನು ಮಾಡ್ತೀನಿ ಅಂದ್ರೆ ಈ ದಂಡಿಂದ ಆ ದಂಡಿಗೆ ಇಳಿಸ್ತಾನಂತ. ಆಗ ಆ ಪ್ರಯಾಣಿಕಂತಾನೆ ಅವನೊಳಗೆ ಆಲೋಚನೆ ಬಂತು ಪ್ರಯಾಣಿಕನ. ಹ್ಞೂ ಅಂದ. ಅವನ ಮ್ಯಾಗ ಹೆರಿಗೆ ಮ್ಯಾಗ ಕುಂತು ಹೋಗಿದ್ದಂದ್ರೆ ಅವನು ಹೆಂಗೆ ತೊಗೊಂಡು ಬಂದು ಇಳಿಸಿದ್ಲ. ಈಗ ಹಿಂಗೆ ಅವನು ಏನೋ ಇಳಿಸ್ತಿದ್ದೇನೋ ಅವನ. ಆಗಲ್ಲ ನಡಿಪ ಅಂತ ಎಂಟು ಸುಮ್ಮ ಕೊಟ್ಟು ಹತ್ತಿ ಕೂತಿದ್ದಂದ್ರೆ ಈಗ ಒಬ್ಬರು ತಂದು ಈ ದಾಂಡಿಗೆ ಅವ ಇಳಿಸ್ಯಾನ. ಅವನು ಇಳಿಸಿದಂಗೆ ಬಹುಶಃ ಇವನು ಓದಿ ಇಳಿಸತ್ತಿದ್ದ. ಅವನು ನಂಬಿಕೆ ಇಟ್ಟಿದ್ರು ಅವನ ಮ್ಯಾಗ. ಇವು ಸಂಶಯ ಬಂತು, ನೀವು ಸ್ವತಃ ಕುಡ್ಡದಾನು, ಇವ ಸರಿಯಾಗಿ ನೋಡಿಲ್ಲ, ಇವು ನಾನು ಓದಿ ಇಳಿಸ್ತಾನ ಅನ್ನೋದು ಯಾವ ಗ್ಯಾರಂಟಿ? ಸಂಶಯ ಬಂತು. ಆಕ್ಷೇಪ ಅಂತಾರೆ ಅದಕ್ಕೆ. ಸಂಶಯ ಬಂತು. ಇವನು ಜನ್ಮಾಂಧನು, ಇವು ಹುಟ್ಟ ಕುರುಡಿವ. ಇವನಿಗೆ ನೀರಿನ ಆಳ ಎಷ್ಟದ ಅನ್ನೋದು ಗೊತ್ತಿದ್ರೂ ಅಕಸ್ಮಾತ್ ಯಾವ ಜಾಗದಾಗ ಏನು ಕಲ್ಲದಾವೋ ಏನದಾವೋ ಇಳುದಾವೋ ಇವು ಗೊತ್ತಿಲ್ಲ. ಯಾಕೆ ಕುರುಡದಾನ. ಎಡವಿ ಬಿದ್ದರೆ ಇಬ್ಬರು ಪ್ರಾಣಿಗಳು ಹೋಗುತ್ತವೆ. ಅಕಸ್ಮಾತ್ ಎಡಿ ಬಿದ್ದು ಕಾಣ್ಲಾರ್ಕಾಗಿ ಮೊದಲ ಕಂಡಿಲ್ಲ, ಇಬ್ಬರು ಪ್ರಾಣಿಗಳು ಹೋಗ್ತಾವೆ. ಆದ್ದರಿಂದ ಇವನ ಹೆಗಲ ಮೇಲೆ ಕುಳಿತುಕೊಂಡು ಹೋಗುವುದು ಯೋಗ್ಯವೆಲ್ಲವೆಂದು ಅನುಮಾನ ಮಾಡಿ ಬಿಟ್ಟು ಬಿಟ್ಟ. ಹೌದು, ಕುರುಡನನ್ನು ಆಶ್ರಯಿಸಲಿಲ್ಲ. ಇದನ್ನು ಅಲ್ಲಿಯೇ ಕುಳಿತಿದ್ದ ಕುಂತಿದ್ಲ. ಅವನು ಹೆಡ್ಕಿಂಬ ಬಂದು ಕುಂತಿದ್ದ. ಸ್ವಾಮಿ 8 ಆಣೆನೂ ಬೇಡ, ನೀವೇನೂ ಕೊಡಬೇಡ್ರಿ, ನಾ ಹೇಳಿದ ದಾರಿಯಲ್ಲಿ ಹೋದರೆ ನಿರಾಯಾಸ ನೀವು ಆ ಕಡೆಗೆ ಹೋಗಿಬಿಡ್ತೀರಿ ಅಂತ ಹೇಳಿದ ನಾವು ಕುಂಟನ ಮಾತನ್ನು ಕೇಳಿ ಹೀಗೆ ಆಲೋಚನೆ ಮಾಡಿದ. ಏನಂದ್ರೆ ಇವನು ಸ್ವತಃ ಕುಂಟ, ಇವು ಸ್ವತಃ ನೀರೊಳಗೇನ ಇಲ್ಲ, ಇವು ಇಳಿದಲ್ಲಿ ನೀರಿನ ಆಳನ ಇವು ಗೊತ್ತಿಲ್ಲ. ಕುರುಡನ ಹೆಗಲ ಮೇಲೆ ಕುಳಿತುಕೊಂಡು ಬಂದಿರ್ತಾನೆ ಇವು. ಇವನ ಮಾತಿನಂತೆ ನೀರಿನಲ್ಲಿ ನಾನು ಹೋದರೆ ಅಕಸ್ಮಾತ್ತಾಗಿ ಕಲ್ಲು ಎಡೆದು ಬಿದ್ದರೆ ತಕ್ಷಣವೇ ಇವನು ಬಂದು ನನ್ನನ್ನು ಪಾರು ಮಾಡುವಷ್ಟು ಯೋಗ್ಯತೆ ಇವನಲ್ಲಿಲ್ಲ. ಏನೋ ನಾ ಬಿದ್ದಪ್ಪ, ಓಡಿ ಬಂದು ನನ್ನ ರಕ್ಷಣೆ ಮಾಡುವಂಥ ಕೆಪಾಸಿಟಿ ಇವನಂತೆ ಕೈತೇನೋ ಅಂತಂದರೆ ಸ್ವತಃ ಕುಂಟದಾನ ಪಾಪ ಬರ್ತಾನೆ. ಅವಾಗ ಇವಾಗ ಪರಾವಲಂಬಿ ಇವದಾನ.
ಆದ್ದರಿಂದ ಇವನ ಮಾತಿನ ಮೇಲೆ ವಿಶ್ವಾಸವಿಡುವುದು ಯೋಗ್ಯವಲ್ಲವೆಂದು ವಿಚಾರ ಮಾಡಿ ಅವನನ್ನು ನಿರಾಕರಿಸಿದ. ಕುಂಟನನ್ನು ನಿರಾಕರಿಸಿದ, ಕುರುಡನನ್ನು ನಿರಾಕರಿಸಿದ. ಅಷ್ಟರಲ್ಲಿ ಮೂರನೆಯವನೊಬ್ಬನು ದೃಢಕಾಯನಾಗಿಯೂ ನೇತ್ರ ಕಾಲುಗಳು ಸರಿಯಾಗಿದ್ದವನು ಅಲ್ಲಿಗೆ ಬಂದನು. ಇವನನ್ನು ನೋಡಿ ಆ ಪ್ರಯಾಣಿಕನು ಇವನನ್ನು ವಿಚಾರಿಸಲು, ನನಗೆ 8 ಆಣೆ ಕೊಟ್ಟರೆ ನೀರು ಎಷ್ಟು ಆಳವಾಗಿದ್ದರೂ ನಿಮ್ಮನ್ನು ಆ ಕಡೆಗೆ ತೆಗೆದುಕೊಂಡು ಹೋಗುತ್ತೇನೆ ಮತ್ತು ನನಗೆ ಚೆನ್ನಾಗಿ ಈಜಲಿಕ್ಕೂ ನನಗೆ ಬರ್ತದೆ ಅಂತ ಹಿಂಗೆ ಹೇಳಿ ಆ ಪ್ರಯಾಣಿಕನಿಗೆ ಏನಾಯ್ತು ಅಂತಂದ್ರೆ, ಹಿಂಗೆ ಹೇಳಿದಾಗ ಪ್ರಯಾಣಿಕನಿಗೆ ನಂಬಿಕೆ ಅನ್ನುವಂಥದ್ದು ಹುಟ್ಟಿತು. ಅದರಂತೆ 8 ಆಣೆ ಕೊಟ್ಟು ಅವನ ಸಹಾಯದಿಂದ ಸುಖವಾಗಿ ಅವೇನು ಮಾಡಿದ, ಆ ನದಿಯನ್ನು ದಾಟಿದ. ಇದೊಂದು ಉದಾಹರಣೆ. ಕುಂಟನನ್ನು ಆಶ್ರಯಿಸಲಿಲ್ಲ, ಕುರುಡನನ್ನು ಆಶ್ರಯಿಸಲಿಲ್ಲ. ಕುಂಟನನ್ನು ಕುರುಡನಿಬ್ಬರನ್ನು ಬಿಟ್ಟು ಕಣ್ಣಿದ್ದವನನ್ನು, ಕಾಲಿದ್ದವನನ್ನು, ಸದೃಢ ಕಾಯಿದ್ದವನನ್ನು, ಈಜಲಿಕ್ಕೆ ಬಲ್ಲವನನ್ನು ಹೆಂಗೆ ಆಶ್ರಯ ಮಾಡಿದ ನದಿಯನ್ನು ದಾಟಿದು, ಅದರಂತೆ ಇದು ದೃಷ್ಟಾಂತ ಆತ. ಇನ್ನು ಸಿದ್ಧಾಂತ ಹೇಳ್ತಾರೆ, ಸುವಿಚಾರಿಯಾದ ಜಿಜ್ಞಾಸುವು ಮೋಕ್ಷ ಪ್ರಾಪ್ತಿಗಾಗಿ ಪರದೇಶಕ್ಕೆ ಹೊರಟ ಪ್ರಯಾಣಿಕನೆಂದು ತಿಳ್ಕೊಡ್ರಿ. ಜನನ ಮರಣ ಸಂಸಾರವೇ ನದಿ ಎಂದು ಅರ್ಥ ಮಾಡಿಕೊಡ್ರಿ. ಮೋಕ್ಷವೇ ಪರತೀರವೆಂದು ತಿಳಿಯತಕ್ಕದ್ದು. ಮೋಕ್ಷ ಅನ್ನುವಂಥದ್ದು ಪರತೀರ, ಸಂಸಾರ ಅನ್ನುವಂಥದ್ದು ನದಿ. ಮತ್ತು ಕೇವಲ ಶ್ರೋತ್ರಿಯನೇ ಕುರುಡನೆಂದು. ಶ್ರೋತ್ರಿಯನೇ ಹೆಂಗೆ ತಿಳ್ಕೋಬೇಕು, ಕುರುಡಿದ್ದಂಗೆ ತಿಳ್ಕೋಬೇಕು. ಕೇವಲ ಬ್ರಹ್ಮನಿಷ್ಠನೇ ಕುಂಟನೆಂದು, ಕುಂಟಿದ್ದಂಗೆ ಅವನು ತಿಳ್ಕೋಬೇಕು. ಯಾರನ್ನ? ಬ್ರಹ್ಮನಿಷ್ಠಿದ್ದವನು. ಶ್ರೋತ್ರಿಯ ಬ್ರಹ್ಮನಿಷ್ಠನೇ ಮೂರನೆಯವನೆಂದು ಅರಿಯಬೇಕು. ಸಿದ್ಧಾಂತ ತಿಳಿತನ ಮಾತಿದ. ಇದರಲ್ಲಿ ಕೇವಲ ಶ್ರೋತ್ರಿಯರನ್ನು ಕುರುಡನಿಗೆ ಹೋಲಿಸಿರುವುದೇಕೆಂದರೆ, ಅದನ್ನು ಮತ್ತೆ ವಿಚಾರ ಮಾಡ್ತಾರೆ. ಈಗ ಶ್ರೋತ್ರಿಯನಿಗೆ ನೀವು ಕುರುಡ ಅಂದಿರಿ, ಅವನು ಕುರುಡಗ ಯಾಕೆ ಹೋಲಿಸಿದಿರಿ, ನಾವು ಹೆಂಗೆ ತಿಳ್ಕೋಬೇಕು ಅಂದ್ರೆ ಅದನ್ನು ಹೇಳ್ತಾನೆ. ಮತ್ತೆ ಅದಕ್ಕೇನಂತಾರೋ ಅಂದ್ರೆ, ಇದರಲ್ಲಿ ಕೇವಲ ಶ್ರೋತ್ರಿಯನನ್ನು ಕುರುಡನಿಗೆ ಹೋಲಿಸಿರುವುದೇಕೆಂದರೆ ಶಾಸ್ತ್ರ ಪರಿಚಯವು ಕಾಲುಗಳಿದ್ದಂಗೆ. ಶಾಸ್ತ್ರದ ಪರಿಚಯ ಅವು ಕಾಲಿದ್ದಂಗೆ. ಬ್ರಹ್ಮನಿಷ್ಠತ್ವವು ನೇತ್ರಗಳಿದ್ದಂತೆ. ಬ್ರಹ್ಮನಿಷ್ಠತ್ವ ಆದ ನೇತ್ರಗಳಿದ್ದಂತೆ ಶ್ರೋತ್ರಿಯನಿಗೆ ಶಾಸ್ತ್ರ ಪರಿಚಯವಾದ ಕಾಲುಗಳು ಇರುತ್ತವೆ. ಶ್ರೋತ್ರಿಯನಿಗೆ ಶಾಸ್ತ್ರ ಪರಿಚಯವಾದ ಕಾಲುಗಳು ಅವಾಗದಾವು. ಆದರೆ ಏನಿಲ್ಲ, ಬ್ರಹ್ಮನಿಷ್ಠತ್ವ ಅನ್ನುವಂಥ ಕಣ್ಣು ಅವಾಗಿಲ್ಲ. ಅದಕ್ಕೆ ಅವಾಗ ನೀವೇನೆಂದೆವು, ಕುರುಡ ಅಂದೆವು. ಪರತೀರ ರೂಪವಾದ ಮೋಕ್ಷವನ್ನು ಅವ ಎಂದು ನೋಡಿದವನಲ್ಲ. ಮೋಕ್ಷವನ್ನು ಅವ ಕಂಡಿಲ್ಲ. ಅದಕ್ಕೆ ಅವಾಗ ಕುರುಡ ಅಂತ ನಾವು ಅಂದೆವು. ಬ್ರಹ್ಮನಿಷ್ಠನೆಂದರೆ ಕುಂಟನಿದ್ದಂತೆ. ಇವು ಕುಂಟ ತೀರವನ್ನು ಪ್ರತ್ಯಕ್ಷವಾಗಿ ನೋಡುತ್ತಿದ್ದರೂ, ಅಜಗಡ ದಂಡಿಯನ್ನು ಇವು ನೋಡುತ್ತಿದ್ದರೂ ಸಂಶಯವುಳ್ಳ ಪ್ರಯಾಣಿಕರನ್ನು ಕರೆದುಕೊಂಡು ಹೋಗುವುದಕ್ಕೆ ಕಾಲಗಳು ಇಲ್ಲದಂತೆ ಬ್ರಹ್ಮನಿಷ್ಠನಿಗೆ ಮೋಕ್ಷದ ಅಪರೋಕ್ಷ ಜ್ಞಾನವಿದ್ದರೂ, ಇತ್ತಂದ್ರೆ ನೋಡುವ, ಬ್ರಹ್ಮನಿಷ್ಠನಿಗೆ ತನ್ನ ಮೋಕ್ಷದ ಅಪರೋಕ್ಷ ಜ್ಞಾನ ಇದ್ದರೂ ಸಂಶಯವುಳ್ಳ ಜಿಜ್ಞಾಸುಗಳಿಗೆ ಶ್ರುತಿ ಪ್ರಮಾಣಗಳನ್ನು ತಿಳಿಸಿಕೊಡುವ ಕಾಲುಗಳು ಇರುವುದಿಲ್ಲ. ಸಂಶಯದಿಂದ ಕುಡ್ಕೊಂಡಿರ್ತಕ್ಕಂಥವರಿಗೆ ಶ್ರುತಿಯುಕ್ತಿಗಳಿಂದ ಅವರು ಸಂಶಯ ಕಳೆಯುವಂಥ ಶಾಸ್ತ್ರದ ಪರಿಚಯ ಎಲ್ಲ ಇವಾಗಿಲ್ಲದ್ದರಿಂದ ಇವಾಗೆ ಏನಾದರೂ ಅಂತಂದ್ರೆ ಇವಾಗ ಕುಂಟ ಅಂತ ಕರೆಯುವಂಥವರಾದರು. ಶ್ರೋತ್ರಿ ಏನದಾನು, ಕುರುಡದಾನು. ಬ್ರಹ್ಮನಿಷ್ಠ ಏನದಾನು, ಕುಂಟದಾನು. ಕುಂಟಿಗೆ ಏನೈತಿ ಅಂದ್ರೆ ತನ್ನ ಸ್ವರೂಪದ ಜ್ಞಾನ ತನಗೆ ಗೊತ್ತದೆ ಬ್ರಹ್ಮನಿಷ್ಠನಿಗೆ. ಹೌದು, ಉತ್ತಮ ಅಧಿಕಾರಿಗಳ ವಿಶ್ವಾಸ ಇಟ್ಟರೆ ಅವ್ರನ್ನೂ ಮುಕ್ತರನ್ನು ಮಾಡ್ತಾನೆ. ಆದರೆ ಸಂಶಯದಿಂದ ಕುಡ್ಕೊಂಡಾರಲ್ಲ, ಇವ್ರನ್ನ ಮುಕ್ತ ಮಾಡುವಂಥ ಕೆಪಾಸಿಟಿ ಅವನಿಗೆ ಇರುವುದಿಲ್ಲ. ಆದರೆ ಕುಂಟನ ವಾಕ್ಯಗಳ ಮೇಲೆಯೇ
ಕುಂಟನ ವಾಕ್ಯದ ಮೇಲೆ ನಂಬಿಕೆ ಇರುವವನು ಮಾತ್ರ ನದಿಯನ್ನು ದಾಟುವಂತೆ. ಅಕಸ್ಮಾತ್ ಕುಂಟಿನ ಕುತ್ಕೊಂಡು ಹೇಳಕತ್ತಾನೆ, ಹಿಂಗೆ ನಾ ತೋರಿಸ್ತೀನಿ, ಈ ಮಾರ್ಗವಾಗಿ ನೀವು ಹಾದಿ ಅಂದ್ರೆ ನೀ ನದಿ ದಾಟದಿ ಅಂತ ಹೇಳಿದ. ಎಷ್ಟೋ ಮಂದಿ ಹೊಂಡವ್ರು ಅದಾರ ನೋಡಿ, ಧೈರ್ಯವುಳ್ಳಂಥ ಮಂದಿ ಹೋಗುದಿಲ್ಲ. ಹೌದು ನಿಂದ್ರಪ್ಪ ಹೋಗೋಣ, ಏನು ಹೇಳಕತ್ತಾನ ಪಾಪ ಅವನ ಮಾತು ವಿಶ್ವಾಸ ಇತ್ತು ನಾವು ಹೋಗೋಣ ಅಂತ. ಅವನ ಮ್ಯಾಗ ವಿಶ್ವಾಸ ಇತ್ತು, ಆದಾವೇನಾಗ್ತದೆ ಅವನ ನದಿ ದಾಟೇ ದಾಟ್ತಾನೆ. ಬ್ರಹ್ಮನಿಷ್ಠನು ಸಂಶಯ ಇಲ್ಲದ ಉತ್ತಮಾಧಿಕಾರಿಗೆ ಮಾತ್ರ ಉಪದೇಶ ಮಾಡಬಹುದು. ಬ್ರಹ್ಮನಿಷ್ಠ ಉತ್ತಮಾಧಿಕಾರಿಗಳಂತೇನೋದು ಅವರಿಗೆ ಹೇಳಿ ಕೆಲಸ ಅವರನ್ನು ಮುಕ್ತರನ್ನಾಗಿ ಮಾಡಬಹುದು. ಇನ್ನು ದೃಷ್ಟಾಂತದಲ್ಲಿ ನೇತ್ರಗಳು ಕಾಲುಗಳು ಸರಿಯಾಗಿದ್ದು ದೃಢಕಾಯನಾದ ಮೂರನೆಯವನೇ ಸರ್ವ ಪ್ರಯಾಣಿಕರನ್ನು ದಾಟಿಸುವುದಕ್ಕೆ ಸಮರ್ಥನಿದ್ದಂತೆ ಶ್ರೋತ್ರಿಯ ಬ್ರಹ್ಮನಿಷ್ಠನೇ ಸಮರ್ಥನಿರುತ್ತಾನೆ. ಈತನೇ ಸದ್ಗುರುವಾಗಿರುತ್ತಾನೆ. ಇಂಥ ಸದ್ಗುರುವಿನಲ್ಲಿ ಸತ್ಶಾಸ್ತ್ರಗಳಲ್ಲಿ ವಿಶ್ವಾಸ ಇಡುವುದರಿಂದ ಏನಾಗ್ತದೆ? ಪರೋಕ್ಷ ಬ್ರಹ್ಮಜ್ಞಾನ ಆಗ್ತದೆ. ಅದನ್ನು ಮರಿಬಾರದು. ಇನ್ನಷ್ಟು ಹೇಳ್ತಾರೆ ಇದನ್ನು ಇನ್ನೊಂದಿಷ್ಟು ಮತ್ತೊಂದು ರೀತಿಯಿಂದ ನಮಗೆ ಇನ್ನಷ್ಟು ಗಟ್ಟಿ ಆಗುವ ಪ್ರತ್ಯೇಕ ಈ ವಿಷಯನ ತಿಳಿಸ್ತಾರೆ. ಏನು ಅಂದರೆ ಶ್ರೋತ್ರಿಯತ್ವ ಬ್ರಹ್ಮನಿಷ್ಠತ್ವ ಈ ಎರಡು ಲಕ್ಷಣಗಳ ಜೊತೆಗೆ ಕರುಣೆ ಎಂಬುದು ಸಹ ಇರಬೇಕು. ಮತ್ತು ಗುರು ಹೆಂಗಿರಬೇಕು? ಮತ್ತು ಗುರುವಿನಲ್ಲಿ ಕೆಲವೊಂದು ಲಕ್ಷಣಗಳನ್ನ ಆಯ್ಕೆ ಮಾಡ್ತಾರೆ. ಶ್ರೋತ್ರಿಯತ್ವ ಐತಿ, ಬ್ರಹ್ಮನಿಷ್ಠತ್ವ ಐತಿ. ಕರುಣಾನ ಇರಲಿಲ್ಲ ಅಂತಂದ್ರೆ ನಾವು ಶಿಷ್ಯರಿಗೆ ಉಪದೇಶ ಮಾಡ್ತಾನೇನೋ ಅಂದ್ರೆ ಉಪದೇಶ ಮಾಡೋದಿಲ್ಲ. ಅದನ್ನು ಹೇಳ್ತಾನೆ, ಕರುಣವಿರದಿದ್ದರೆ ಉಪದೇಶ ವ್ಯವಹಾರ ನಡೆಯುವುದಿಲ್ಲ. ಏಕೆಂದರೆ ತನ್ನ ಸ್ವರೂಪದ ಮರವೆಯಿಂದ ಕೂಡಿದ ಜೀವನು ಈ ಸಂಸಾರವೆಂಬ ದುಃಖದಲ್ಲಿ ಮುಳುಗಿರುವಾಗೆ ಅವನನ್ನು ಉದ್ಧಾರ ಮಾಡುವ ಕರುಣೆ ಇರಬೇಕು. ಸಂಸಾರ ದುಃಖದಲ್ಲಿ ಮುಳುಗಿರತಕ್ಕಂಥ ಈ ಜೀವನನ್ನು ಅವನು ಈ ಸಂಸಾರದಿಂದ ಎತ್ತಿ ತೆಗೆಯಬೇಕು ಅನ್ನುವಂಥ ಕರುಣೆ ಇದ್ದರೆ ಏನಾಗ್ತದೆ ಅಂತಂದರೆ ಉಪದೇಶ ವ್ಯವಹಾರ ನಡೀತದೆ. ದಯಾ ಕರುಣೆ ಇರಲಿಲ್ಲ ಅಂತಂದರೆ ಯಾವ ವ್ಯವಹಾರವೂ ನಡೆಯೋದಿಲ್ಲ. ಕೆಲವೊಂದು ವಿಚಾರಗಳನ್ನ ಹೇಳ್ತಾರೆ ಇಲ್ಲಿ. ಧೂಮೇ ನಾ ಉರಿಯತೆ ವಹಿನಿರ್ ಯಥಾ ದರ್ಶೋ ಮಲೇನ ಚ ಯತೋಲ್ವೇನಾವೃತೋ ಗರ್ಭಸ್ತಥಾ ತೇನೇದ ಮಾಮೃತಂ ಆವೃತಮಜ್ಞಾನ ಮತೇನ ಅಂತ ತಿಳ್ಕೊಂಡು ಒಂದು ಭಗವದ್ಗೀತೆ ಇರತಕ್ಕಂಥ ಒಂದು ಪ್ರಮಾಣವನ್ನು ಇಲ್ಲಿ ಉದಾಹರಣೆಯನ್ನು ಉದಾಹರಿಸ್ತಾರೆ. ಏನು ಅಂದ್ರೆ ಅದರ ಅಭಿಪ್ರಾಯ ಹೇಳ್ತಾರೆ, ಹೊಗೆಯಿಂದ ಅಗ್ನಿಯು, ಮಲಿನದಿಂದ ಕನ್ನಡಿಯು, ಜರಾಯುಜ ಕೋಶದಿಂದ ಗರ್ಭಸ್ಥ ಪಿಂಡವು ಆವರಿಸಿ ಮುಚ್ಚಿರುವಂತೆ ಜೀವನ ಯಥಾರ್ಥ ಸ್ವರೂಪವಾದ ಸಚ್ಚಿದಾನಂದ ಆತ್ಮವನ್ನು ಅಜ್ಞಾನವು ಮುಚ್ಚಿರುವುದು. ಆದ್ದರಿಂದಲೇ ಜನರು ದುಃಖಿಗಳಾಗಿರುತ್ತಾರೆಂದು ಭಗವದ್ಗೀತೆಯಲ್ಲಿ ಹೇಳಿರುತ್ತದೆ. ಹೊಗೆ, ಅಗ್ನಿಯಿಂದ ಹುಟ್ಟಿದ ಹೊಗೆ ಆ ಅಗ್ನಿನ ಮುಚ್ಚದ. ಮಲಿನದಿಂದ ಕನ್ನಡಿ ನಮ್ಮ ಮುಖ ಕಾಣದಂಗೆ ಮಾಡಿದ. ಜರಾಯುಜ ಕೋಶದಿಂದ ಗರ್ಭಸ್ಥ ಪಿಂಡವು, ಜರಾಯುಜ ಕೋಶ, ತಾಯಿ ಗರ್ಭದೊಳಗೆ ಜರಾಯುಜ ಕೋಶ, ಆ ಒಳಗಿರ್ತಕ್ಕಂಥ ಪಿಂಡ ತನ್ನ ಹೊಟ್ಟಾಗಿದ್ದರೂ ಕೂಡ ಇದು ಹೆಣ್ಣತಿ ಇದು ಗಂಡತಿ ಅಂತ ತಾಯಿಗೆ ಗೊತ್ತಿಲ್ಲ. ನಾ ತಾಯಿ ಹೊಟ್ಯಾಗ ಅದ ಅನ್ನೋದು ಆ ಕೂಸಿಗೂ ಗೊತ್ತಿಲ್ಲ. ಜರಾಯುಜ ಕೋಶದಿಂದ ಗರ್ಭಸ್ಥ ಪಿಂಡವು ಆವರಿಸಿ ಮುಚ್ಚಿರುವಂತೆ ಸಮಸ್ತ ಜೀವನ ಯಥಾರ್ಥ ಸ್ವರೂಪವಾದ ಸಚ್ಚಿದಾನಂದ ಆತ್ಮವನ್ನು ಅಜ್ಞಾನ ಏನು ಮಾಡಿದರೆ ಹಿಂಗೆ ಮುಚ್ಚಾಗಿಬಿಡ್ತದೆ. ಆದ್ದರಿಂದಲೇ ಜನರು ದುಃಖಿಗಳಾಗಿರುತ್ತಾರೆ. ಇಂಥ ದುಃಖಿಗಳನ್ನು ಕಂಡು ಈ ದುಃಖದಿಂದ ಇವರನ್ನು ಮ್ಯಾಲಕ್ಕೆ ಎತ್ತಬೇಕು ಅನ್ನುವಂಥ ಕರುಣೆಯಿಂದ ಕೂಡಿರಬೇಕು. ಇವರಿಗೇನಂತಾರು ಅಂತಂದರೆ ಗುರುವಿನಲ್ಲಿ ಇರಬೇಕಾದ ಇದು ಮೊದಲನೇ ಲಕ್ಷಣ.
ಇನ್ನು ದುಃಖಗಳು ಯಾವುವು ಅಂತ ಕೇಳಿದ್ರೆ ಹಿಂದೆ ಕೇಳ್ಕೊಂಬಂದ್ರೆ ನೀವು ಅವನ ಇಲ್ಲಿ ಹೇಳುವಂಥವ್ರ ಆಧ್ಯಾತ್ಮಿಕ ದುಃಖ, ಆದಿ ಭೌತಿಕ ದುಃಖ, ಆದಿ ದೈವಿಕ ದುಃಖ ಅಂತ ಇವನ್ನೆಲ್ಲ ಹೇಳುವಾಗ ಕಾರ್ಯ ದುಃಖಗಳು ಬೇರೆ ಬೇರೆ ಉಪಾಯಗಳಿಂದ ನಿವೃತ್ತಿಯಾದರೂ ಪುನಃ ಉಂಟಾಗುತ್ತಿರುತ್ತವೆ. ನೀವು ಹೊರಗಿನ ಕಾರ್ಯ ದುಃಖಗಳನ್ನು ಯಾವುದೋ ಉಪಾಯದಿಂದ ಹೆಂಗೆ ಕಳ್ಕೊಂಡ್ರು ಮತ್ತೊಂದು ರೀತಿಯಿಂದ ನೀವು ಒಂದು ರೀತಿಯಿಂದ ಕಳ್ಕೊಂಡ್ರು ಅವು ಮತ್ತೊಂದು ರೀತಿಯಿಂದ ಬಂದೇ ಇರ್ತಾವೆ. ಬಡ್ಡಿಯನ್ನು ಕಡಿಯಲಾರದೆ ಮ್ಯಾಗಿನ ಗಿಡ ಅಷ್ಟ ಕಡದಿ ಅಂದ್ರೆ ಮತ್ತೆ ಹೊಳೆ ಚಿಗುದನ ಹಂಗೆ ಮೂಲ ಕಾರಣವಾದ ಅಜ್ಞಾನವನ್ನು ನಾಶ ಮಾಡಲಾರದ ನೀ ಮ್ಯಾಗ ಟೊಂಗಿಗಳನ್ನ ಕತ್ತರಿಸಿದ್ರೆ ಹೆಂಗೆ ಚಿಗಿತದನೋ, ಮೂಲ ತಾಯಿ ಬೇರನ್ನು ಹಡ್ಡು ತೆಗೆದ್ರೆ ಹಂಗೆ ಗಿಡ ಮಾತು ಹುಟ್ಟುವುದಿಲ್ಲೋ, ಹಂಗೆ ಮೂಲ ಕಾರಣವಾದ ಅಜ್ಞಾನ ಅನ್ನುವಂಥ ಈ ಬೇರನ್ನು ಏನು ಮಾಡಬೇಕು ತೆಗಿಬೇಕಾಗ್ತದೆ. ಇಲ್ಲದ್ರೆ ಅಲ್ಲಿ ತನಕ ಎಲ್ಲ ದುಃಖಗಳು ಏನೇ ಮಾಡಿ ಕಳ್ಕೋ ಮತ್ತೊಂದು ರೀತಿಯಿಂದ ಬರುವ ನಾವು. ಏಕೆಂದರೆ ಮೂಲ ಕಾರಣವಾದ ಅಜ್ಞಾನವು ನಿವೃತ್ತಿಯಾಗದ ವಿನಾ ದುಃಖಗಳೇನಾಗುವುದಿಲ್ಲ ಅಂತಂದರೆ ಇವು ಅತ್ಯಂತಿಕ ನಿವೃತ್ತಿಯಾಗುವುದಿಲ್ಲ. ಈ ಅಜ್ಞಾನವು ಬ್ರಹ್ಮಜ್ಞಾನದ ಹೊರತು ಯಾವುದರಿಂದಲೂ ನಿವೃತ್ತಿಯಾಗುವುದಿಲ್ಲ. ಆದ್ದರಿಂದ ಅಜ್ಞಾನವನ್ನು ಕಳೆಯುವ ಬ್ರಹ್ಮಜ್ಞಾನವನ್ನು ಕರುಣೆಯಿಂದ ಉಪದೇಶ ಮಾಡತಕ್ಕಂಥ ಗುರು ಬೇಕು. ಆ ಗುರುವಿನಲ್ಲಿ ಏನಿರಬೇಕು? ಕರುಣೆ ಇರಬೇಕು ಅಂತ ಹೇಳ್ಕೊಂಬಂದರು. ಒಂದೆರಡು ಮಾತು ಹೇಳಿ ಮುಗಿಸ್ತಾರೆ. ಎಷ್ಟೋ ಜನರು ಧನಿಕರಿದ್ದರೂ ಅನ್ನದಾನ ಮಾಡುವ ಬುದ್ಧಿ ಅವರಲ್ಲಿ ಇರುವುದಿಲ್ಲ. ಭಾಳ ಮಂದಿ ಶ್ರೀಮಂತರದಾರ ಜಗತ್ತಿನೊಳಗೆ, ಹೌದಲ್ಲ? ಭಾಳ ಮಂದಿ ಶ್ರೀಮಂತರದಾರ, ದೇವರು ಶ್ರೀಮಂತಿಗೆ ಕೊಟ್ಟದಾನ ಕರೆ ಒಂದಿಟ್ಟು ಏನಾದರೂ ಅನ್ನದಾನ ಮಾಡಬೇಕು, ಇಂಥ ಸತ್ಕಾರ್ಯಗಳು ನಡೆದವು, ಒಂದಿಟ್ಟು ಮಾಡಬೇಕು, ನಾವು ಒಂದಿಷ್ಟು ಮುಟ್ಟಿಸಬೇಕು ಅನ್ನುವಂಥ ಬುದ್ಧಿ ಸ್ವತಃ ಅವರಾಗಿ ಹುಟ್ಟಿ ಬರಬೇಕಲ್ಲ. ಸ್ವತಃ ಅವರಿಗೇನು ಆ ಬುದ್ಧಿ ಹುಟ್ಟಿ ಬರ್ತದೇನು ಅಂತಂದ್ರೆ ಭಾಳ ಮಂದಿಗೆ ಬರೋದಿಲ್ಲ. ಈ ಕೆಲವೊಂದು ಹಣ್ಣುಗಳು ಉದುರಿತಾವ, ಕೆಳಗೆ ಬೀಳ್ತಾವೆ. ಕೆಲವೊಂದು ಹಣ್ಣುಗಳು, ಕೆಲವೊಂದು ಕಾಯಿಗಳು ಉದುರಿತಾವ, ಕೆಳಗೆ ಬೀಳ್ತಾವ. ಬಡಿಬೇಕವನು. ಹುಣಸಿ ಗಿಡ ಪಡೆದಾಗ ಗೊತ್ತೈತೆ ನಿಮ್ಗೆ? ಹುಣಸಿ ಗಿಡ ಅವ್ರು ತಾವ ಉದುರಿ ಬೀಳಿದ್ರು ತಾಳು ಹಚ್ಚಿ ಬಡಿಸ್ತಾರೆ ಮಂದಿ ಮಾಲಕರು. ನಾವು ಬೆಳೆದ್ವಿ ಬೇಡವನ್ನ, ನಾವು ಬಡಿದ್ರೆ ಸರಿ ಇರೋದಿಲ್ಲ ಅಂತೇಳಿ ಆಳು ಹಚ್ಚಿ ಕಮ್ಮನ ಬಡಿಗೆ ಕೊಟ್ಟು ಬಡ್ಸಾಕ್ಬೇಕು, ಆಗ ಉದುರ್ತಾವೆ. ಹೇಳುವ ಅಭಿಪ್ರಾಯ ಏನು ಅಂತಂದರೆ, ಎಷ್ಟೋ ಜನರು ಧನಿಕರದಾರಪ್ಪ, ಧನಿಕರದಾರ ಅಂದರೂ ಕೂಡ ಅನ್ನದಾನ ಮಾಡೋ ಬುದ್ಧಿ ಅವ್ರಿಗೆ ಬರ್ತದೇನು? ಬರೋದಿಲ್ಲ. ಯಾಕೆ? ಕರುಣೆ ಇದ್ದವರೇ, ದಯಾ ಇದ್ದವರೇ ಅನ್ನದಾನ ಮಾಡುವಂತೆ ಎಷ್ಟೋ ಮಹಾತ್ಮರು ಶ್ರೋತ್ರಿಯ ಬ್ರಹ್ಮನಿಷ್ಠರಾಗಿದ್ದರೂ ಸರಿಯಾಗಿ ಉಪದೇಶ ಮಾಡುವುದಿಲ್ಲ. ಎಲ್ಲಿ ಜನ ಗುದ್ದಾಡ್ದು ಹೋಗೋಪ್ಪ ಅಂತ ನಾವು, ಹೌದಿಲ್ಲ? ಎಲ್ಲಿ ಗುದ್ದಾಡ್ದು ಬಿಡೋಪ್ಪ ಅನ್ನುವಂಥ ಎಷ್ಟೋ ಮಂದಿ ಐತಿ ಹಿಂಗಂತ. ಅವರೆಲ್ಲ ಕೆಪಾಸಿಟಿ ಐತಿ. ಮತ್ತೆ ಶ್ರೋತ್ರಿಯ ಬ್ರಹ್ಮನಿಷ್ಠತ್ವ ಎರಡೂ ಅಧಿಕಾರೇ ಎಲ್ಲಿ ಉಪದೇಶ ಮಾಡುವುದಿಲ್ಲ. ಕರುಣೆ ಇದ್ದವರೇ ಕ್ರಮವಾಗಿ ಉಪದೇಶ ಮಾಡುತ್ತಾರೆ. ಯಾರಿಗೆ ಕರುಣಾ ಇರ್ತದ, ಎನ್ನನ್ನು ತನ್ನಂತೆ ಮಾಡಿದ ಗುರುವಿನ ಹೇಗೆ ಮರೆಯಲಿ? ನನಗೊಬ್ಬರ ಕರುಣೆಯಿಂದ ತಮ್ಮಂಗೆ ನನ್ನ ಮಾಡಿಕೊಂಡಿದ್ದಾರೋ, ಇನ್ನು ನಾನು ನನ್ನಂಗೆ ಮತ್ತೊಬ್ಬರನ್ನ ಮಾಡಿಕೊಳ್ಬೇಕು ಅನ್ನುವಂಥ ಈ ಬುದ್ಧಿ ಹುಟ್ಟಿ ಬಂದವಾಗ ಏನಾಗ್ತದೆ ಅಂತಂದರೆ, ಇಷ್ಟೆಲ್ಲ ಕಷ್ಟಗಳನ್ನು ಇವನ್ನೆಲ್ಲ ಸಹನ ಮಾಡ್ಕೊಳಕ್ಕಾಗ್ತದೆ. ಇಲ್ಲಿದ್ರೆ ಸಹನ ಮಾಡ್ಕೊಳಕ್ಕಾಗೋದಿಲ್ಲ. ಎಲ್ಲಿದ್ದು ಬಿಡೋಪ್ಪ ಅನ್ನೋ ಕಷ್ಟ. ಅದನ್ನು ಹೇಳ್ತಾರೆ ಇಲ್ಲಿ. ಎಷ್ಟೋ ಜನ ಮಹಾತ್ಮರು ಶ್ರೋತ್ರಿಯ ಬ್ರಹ್ಮನಿಷ್ಠರಾಗಿದ್ದರೂ ಕೂಡ ಸರಿಯಾಗಿ ಉಪದೇಶ ಮಾಡುವುದಿಲ್ಲ. ಚಾನಿಗೆ ಹಾಕಿದ್ದಾರೆ. ಈಗ ಪ್ರತಿಯೊಂದನ್ನು ಚಾನಿಗೆ ಹಾಕಿದ್ದಾರೆ. ಅವ್ರು ಎಂಥ ಚಾನಿಗೆ ಐತೆ ಅಂದ್ರೆ, ಇದು ಫುಟೇಜ್ ಇಟ್ಟಿನ ಚಾನಿಗೆ ಐತೆ. ಇನ್ನು ಇದ್ರೊಳಗೆ ಏನೇನೋ ದೋಷ ಹೋದ್ರು ಬಂದು ಹಂಗೆ ನಿರ್ದೋಷವಾಗಿ ಏನು ಮಾಡಕತ್ತಾರೆ, ಉಪದೇಶ ಮಾಡಕತ್ತಿದ್ದಾರೆ. ಅವರು ಕರುಣೆ ಇದ್ದವರೇ ಕ್ರಮವಾಗಿ ಉಪದೇಶ ಮಾಡುತ್ತಾರೆ. ಇದೇ ವಿಷಯವನ್ನು ಶ್ರೀಮನ್ ನಿಜಗುಣರು ಅನುಭವ ಸಾರ ಅಂತಕ್ಕಂಥ ಗ್ರಂಥದಲ್ಲಿ ಕರುಣೆ, ಸತ್ಕಲೆ, ಶಾಸ್ತ್ರ ಪರಿಣತೆ, ನಿರಾಸೆ, ಸೌಂದರ್ಯತೆ, ಸುಮುಖತ್ವ, ಸುಜ್ಞಾನಗಳಿರಲವನೇ ಸೆವ್ಯ ಗುರುವಕ್ಕೂ.
ಯಾರಿಗೆ ಗುರು ಬೇಕು ಅಂತಂದ್ರೆ ಎಷ್ಟು ಲಕ್ಷಣಗಳಿಂದ ಕೂಡ್ಕೊಂಡಿರ್ಬೇಕು. ಶ್ರೋತ್ರಿಯ ಇರಬೇಕು, ಬ್ರಹ್ಮನಿಷ್ಠ ಇರಬೇಕು. ಶ್ರೋತ್ರಿಯ ಬ್ರಹ್ಮನಿಷ್ಠ ಇರುವುದರ ಜೊತೆಗೆ ಕರುಣಾ ಇರಬೇಕು, ಸತ್ಕಲೆ ಇರಬೇಕು, ನಿರಾಸೆ ಇರಬೇಕು, ಶಾಸ್ತ್ರ ಪರಿಣತಿ ಇರಬೇಕು, ಸೌಂದರ್ಯತೆ ಇರಬೇಕು, ಸುಮುಖತ್ವ ಇರಬೇಕು. ಸುಜ್ಞಾನಗಳಿರಲವನೇ ಸೇವ್ಯ ಗುರುವಕ್ಕೂ ಸೇವೆಯನ್ನು ಮಾಡಿಸಿಕೊಳ್ಳಲಿಕ್ಕೆ ಯೋಗ್ಯನಾಗಲ್ಪಟ್ಟಂಥ ಗುರು ಇವನು ಎಂದು ಗುರುವಿನ ಲಕ್ಷಣದಲ್ಲಿ ಕರುಣೆ ಎಂಬ ಪದವನ್ನು ಪ್ರಥಮದಲ್ಲಿ ಇಟ್ಟಿರುತ್ತಾರೆ. ಮೊಟ್ಟ ಮೊದಲಿಗೆ ಕರುಣಾ ಅನ್ನುವಂಥ ಪದವನ್ನು ಏನು ಮಾಡಿದರು ಅಂದರೆ ಇರುವಂಥವರಾಗಿದ್ದಾರೆ. ಅದಕ್ಕಾಗಿ ಮುಮುಕ್ಷುಗಳು, ಜಿಜ್ಞಾಸುಗಳು, ಮೋಕ್ಷಾಪೇಕ್ಷಿಗಳು ಇಂಥ ಗುರುವಿನ ಕುಲ, ಗೋತ್ರ, ವರ್ಣ, ಆಶ್ರಮ, ಜಾತಿ, ವೃತ್ತಿ, ವಯಸ್ಸು ಮೊದಲಾದವನ್ನು ಏನೂ ನೋಡಬಾರದು. ಇವ್ರ ಕಡೆ ಬಂದರೆ ಈಗ ಇಂಥ ಗುರು ಏನೋ ಅದಾನ, ಶ್ರೋತ್ರಿಯದಾನ, ಬ್ರಹ್ಮನಿಷ್ಠದಾನ, ಕರುಣೆಯಿಂದ ಕುಡ್ಕೊಂಡಿರ್ತಕ್ಕಂಥ ಗುರು ಅದಾನ. ಇಂಥ ಗುರುವಿನಲ್ಲಿ ಮುಮುಕ್ಷು ಏನು ನೋಡಬಾರ್ದು ಅಂತಂದರೆ ಇವನ ಕುಲ, ಇವನ ಗೋತ್ರ, ಇವನ ವರ್ಣ, ಇವನ ಆಶ್ರಮ. ಆಶ್ರಮ ಅಂತಂದ್ರೆ ಇವನು ಬ್ರಹ್ಮಚಾರಿ ಅದಾನೋ, ಗೃಹಸ್ಥದಾನೋ, ಸನ್ಯಾಸಿದಾನೋ, ಇದನ್ನೇ ನೋಡಬಾರ್ದು. ಅವ ಯಾವುದೇ ಕುಲದೊಳಗಿರಲಿ, ಅವ ಯಾವುದೇ ಗೋತ್ರದವನಾಗಿರಲಿ, ಅವ ಯಾವುದೇ ವರ್ಣ ಇರಲಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತಕ್ಕಂಥ ಈ ವರ್ಣಗಳು ಯಾವುದೇ ವರ್ಣವಾಗಿರಲಿ, ಆಶ್ರಮ, ಅವ ಬ್ರಹ್ಮಚಾರಿಯಾಗಿರಲಿ, ಅವ ಗೃಹಸ್ಥನಾಗಿರಲಿ, ಅವ ವಾನಪ್ರಸ್ಥನಾಗಿರಲಿ, ಅವ ಸನ್ಯಾಸಿ ಆಗಿರಲಿ. ಆದರೆ ಈ ಜ್ಞಾನ ಇದ್ರೆ ಸಾಕು. ಈ ಹಿಂದೆ ಹೇಳಿದಾರಲ್ಲ, ಹಿಂದೆ ಹೇಳಿದ ಜ್ಞಾನ ಅದು ಯಾವುದೇ ಆಶ್ರಮದವನಿರಲಿ, ಈ ಜ್ಞಾನ ಇದ್ರೆ ಸಾಕು. ಜಾತಿ ಯಾವುದೋ ಜಾತಿಯಾಗಿ ಹುಟ್ಟಿರಲಿ, ವೃತ್ತಿ ಅವನ ವೃತ್ತಿ ಅಂತಂದ್ರೆ ಶಾಸ್ತ್ರೋಕ್ತವಾಗಿ ವಿಕ್ಷಿಪ್ತ, ಗತಾಗತ, ಸಂಶ್ಲಿಷ್ಟ, ಸ್ವಲೀನ ಅಂತ ಈ ವೃತ್ತಿಗಳು ಶಾಸ್ತ್ರೋಕ್ತವಾಗಿ. ಇನ್ನು ವೃತ್ತಿ ಅಂದ್ರೆ ಅವ ಬದುಕೊಂಡದಲ್ಲ, ಇಲ್ಲಿ ಬದುಕುವುದಕ್ಕೋಸ್ಕರವಾಗಿ ಯಾವುದಾದ್ರು ಒಂದು ವೃತ್ತಿ ಅವ ಮಾಡಿಕೊಂಡಿರಲಿ. ಕಾಶಿಯಲ್ಲಿ ತುಲಾಧಾರ ಅನ್ನತಕ್ಕಂಥ ಒಬ್ಬ ತುಲಾಧಾರ ಅಂತೇಳಿ ಮಾಂಸದ ವ್ಯಾಪಾರ ಮಾಡ್ತಿದ್ದ. ಮಾಂಸದ ವ್ಯಾಪಾರ ಕಾಶಿಯಲ್ಲಿ ತುಲಾಧಾರ ಮಾಂಸದ ವ್ಯಾಪಾರ ಮಾಡ್ತಿದ್ದ. ಆದರೂ ಬ್ರಹ್ಮಜ್ಞಾನಿ. ಯಾವುದೇ ವೃತ್ತಿ ಮಾಡಿಕೊಂಡಿರಲಿ. ಉಪನಿಷತ್ತಿನಲ್ಲಿ ರೈಕ್ವ ಅಂತಕ್ಕಂಥ ಒಬ್ಬ ಬ್ರಹ್ಮಜ್ಞಾನಿ ಇದ್ದ. ಹಮಾಲಿ ಮಾಡ್ತಿದ್ದ, ಹಮಾಲಿ ಮಾಡಿ ಬದುಕಿದ್ದ. ಅವ ಕುಂಡ್ರು ಜಾಗ ಒಂದು ಮುರುಕ ಬಂಡಿ ಹರಕ ಚಾಪಿ ಹುರುಕ್ ಹತ್ತಿದ ದೇಹ ಕೆರ್ಕೊಂಡು ಇದ್ದೇನು ಮಾಡ್ತಿದ್ದ ಅಂತ ತನ್ನ ಜೀವನ ಮಾಡ್ತಿದ್ದ. ಆದರೂ ಪರಮ ಬ್ರಹ್ಮಜ್ಞಾನಿ. ಯಾವುದೇ ವೃತ್ತಿ ಇರಲಿ, ಇದೇ ವೃತ್ತಿ ಇರಬೇಕು, ಇಂಥ ಉದ್ಯೋಗ ಮಾಡಬೇಕು, ಇಂಥ ವ್ಯವಹಾರ ಮಾಡಬೇಕು ಅಂತೇನಿಲ್ಲ. ಯಾವುದೇ ವೃತ್ತಿ ಅವನಿರಲಿ, ಯಾವುದೋ ವಯಸ್ಸಿರಲಿ, ಸಣ್ಣವಿರಲಿ, ದೊಡ್ಡವಿರಲಿ ಇಲ್ಲ. ತರುಣ ಗುರುಗಳು ವೃದ್ಧ ಶಿಷ್ಯರಿಗೆ ವರೆದನದ್ಭುತ ಮೌನದಿಂದಲೇ ತೊರೆದು ಹೋದವು ಸಂಶಯಗಳು ಮರದ ಬುಡದಲ್ಲಿ. ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಗುರುಗಳೇನದಾರು ಅಂದ್ರೆ ವಯಸ್ಸಿನವರದಾರು, ಶಿಷ್ಯರೇನಾದ್ರು ಅಂದ್ರೆ ವೃದ್ಧರದಾರ, ಮುದುಕರದಾರ. ಸಣ್ಣ ವಯಸ್ಸಿನ ಗುರುಗಳು ದೊಡ್ಡ ವಯಸ್ಸಿನ ಋಷಿಮುನಿಗಳಿಗೆ ಏನು ಮಾಡಿದರು ಅಂತಂದರೆ ಬರೇ ಜ್ಞಾನ ಮುದ್ರೆ ಚಿನ್ನವನ್ನು ತೋರಿಸಿ ಈ ಚಿನ್ನದಿಂದ ಏನು ಮಾಡಿದ್ರು ಅಂದ್ರೆ ಅವ್ರ ಸಮಸ್ತ ಸಂಶಯಗಳನ್ನು ಕಳೆದಾರೆ. ಜ್ಞಾನ ಮುದ್ರೆಯ ಕರ ಕಂಜದಿ ತೋರಿಸಿ ಮೌನದೋಳಿರು ಎಂದನು ಗುರುದೇವನು ಮೌನದೋಳಿರು. ವಯಸ್ಸು ಸಣ್ಣದಾರಿರಲಿ, ದೊಡ್ಡದಾರ ಇರಲಿ, ಈ ಮೊದಲಾದವುಗಳನ್ನು ಅವನಲ್ಲಿ ನೋಡಬಾರದು. ಮುಮುಕ್ಷುಗಳಾದವರು ಇವ್ರದ್ದು ದೃಷ್ಟಿ ಭಾಳ ಹಸರಬೇಕು. ಇವರು ದೃಷ್ಟಿ ಕೆಡಿಸ್ಕೊಂಡ್ರು ಅಂತಂದ್ರೆ ಉಪದೇಶಕ್ಕೆ ಮತ್ತು ಅವ್ರನ್ನ ಜಾತ್ಯಾರು ಹುಡುಕೋದಾಕೈತಿ. ಹೇಳಿದಾರೆ ಅಲ್ಲಿ ಜಂಗಮರು ಹುಡುಕೋದು, ಬ್ರಾಹ್ಮಣರನ್ನ ಹುಡುಕೋದು, ಲಿಂಗಾಯತರನ್ನ ಹುಡುಕೋದು. ಹಿಂಗೆ ಪ್ರಸಂಗಗಳು
ಬಂದವ ಹಿಂಗೆ ಎಷ್ಟೋ ಹಿಂಗೆ ಆಗಿದಾವೆ ಈ ಜಗತ್ತಿನೊಳಗೆ ಸದ್ಯ ನಡೆದಾವ ಈಗ. ಆ ದೃಷ್ಟಿಕೋನ ಇಟ್ಕೊಂಡು ಇವ್ರು ಹೇಳಕತ್ತಾರೋ ನಿನ್ನಲ್ಲಿ ಮೋಕ್ಷತ್ತು ಬಂದಿತ್ತು ಅಂತಂದ್ರೆ ಇವು ಇಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು ಇದ್ದಂದ್ರೆ ಕರುಣೆಯಿಂದ ಕುಡ್ಕೊಂಡು ಗುರು ಇದ್ದು ಅಂದ್ರೆ ಇವೊಂದು ನೀ ಏನು ನೋಡಕ್ಕೆ ಹೋಗಬೇಡ, ಏನು ನೋಡಬಾರದು. ಇದೇ ವಿಷಯದಲ್ಲಿ ಒಂದು ಶ್ಲೋಕವನ್ನು ಬರೀತಾರೆ. ಚಂಡಾಲೋಸ್ತು ಸತು ದ್ವಿಜೋಸ್ತು ಗುರುರಿತ್ತೇಷ ಮನಿಷಾ ಮಮ. ಏನಂತ ಹಿಂಗಂದ್ರೆ ಯಥಾರ್ಥವನ್ನು ಬೋಧಿಸುವ ಗುರುವು ಚಾಂಡಾಲನಿರಲಿ ಬ್ರಾಹ್ಮಣನಿರಲಿ ಅವನೇ ಗುರುವೆಂದು ನನ್ನ ಮತಿಯ ನಿಶ್ಚಯವಿರುತ್ತದೆಂದು ಮನಿಷಾ ಪಂಚಕದಲ್ಲಿ ಶ್ರೀಮತ್ ಶಂಕರ ಭಗವತ್ಪಾದಾಚಾರ್ಯರು ಈ ಮಾತನ್ನು ಹೇಳಿಕೊಂಡು ಬಂದಿದ್ದಾರೆ. ಅದಕ್ಕಾಗಿ ಬ್ರಹ್ಮಜ್ಞಾನವನ್ನು ಉಪದೇಶ ಮಾಡತಕ್ಕಂಥವನ ಜಾತಿ ಗೋತ್ರ ಕುಲಗೋತ್ರಾದಿಗಳನ್ನು ಏನು ನೋಡಬಾರದು. ಸರ್ವಜ್ಞ ಮಹಾಕವಿ ಅಂತಾನೆ, ಊರಿಂಗೆ ದಾರಿಯನ್ನು ಆರು ತೋರಿಸಿದರೇನು, ಸಾರಾಯದ ನಿಜವ ತೋರುವ ಗುರುವು ತಾನಾರಾದರೇನು. ನೀ ಊರಿಗೆ ಹೊಂಟದಿ ಗೊತ್ತಿಲ್ಲ, ಅಲ್ಲಿ ಒಬ್ಬ ಮನುಷ್ಯ ನಿಂತಾನೆ, ನಾ ಇಂಥ ಊರಿಗೆ ಹೋಗ್ಬೇಕಾಗೈತ್ರಿ ದಾರಿ ಯಾವುದಂತ ಕೇಳಿದಿ, ಅವನ ದಾರಿ ತೋರಿಸಿದ, ಮಾತು ಮುಗಿತಿರ್ಲಿಂದ. ಅವನ ಜಾತಿ ಅವನ ಗೋತ್ರ ಅವನ ಕುಲ ನೀ ಏನು ಮಾಡವದಿ, ಏನು ಬಿಗ್ತಾನೆ ಕೊಡವದಿ ಅವನ ಜೊತೆಗೆ ಇಲ್ಲ. ಅವು ಬೀಗ್ತನ ಮಾಡ್ಬೇಕಾದ್ರೆ ಅವೆಲ್ಲ ಬೇಕಪ್ಪ. ಇದು ಉದ್ಧಾರ ಆಗೋ ಹಾಗೆ ಅದ. ಇಲ್ಲೊಂದು ಉದಾಹರಣೆ ಕೊಡ್ತಾರೆ ಅವರು. ನದಿಯನ್ನು ದಾಟಿಸುವವನ ಜಾತಿ ಆಕಾರಗಳನ್ನು ನೋಡದೆ ಅವನ ಶಕ್ತಿಯನ್ನು ಮಾತ್ರ ನೋಡುವಂತೆ, ರೋಗಿಯಾದವನು ವೈದ್ಯನ ಔಷಧ ಸ್ವೀಕಾರ ಮಾಡುವಂತೆ ಗುರುವಿನಲ್ಲಿ ಶ್ರೋತ್ರಿಯತ್ವ, ಬ್ರಹ್ಮನಿಷ್ಠತ್ವ, ಕರುಣತ್ವ ಈ ಮೂರು ಲಕ್ಷಣಗಳನ್ನು ನೋಡಿ ಮಾತ್ರ ಉಪದೇಶವನ್ನು ಪಡೆಯಬೇಕು. ಇಲ್ಲಿ ಜಜ್ಮೆಂಟ್ ಕೊಟ್ಟರು ನೋಡಿ. ಇಲ್ಲಿ ಮುಖ್ಯವಾಗಲ್ಪಟ್ಟಂಥವನು ಭವಸಾಗರವನ್ನು ದಾಟಬೇಕಾಗ್ಯದ. ಒಬ್ಬ ಅಂಬಿಗಾನಂತೆ ಹೋಗಿದ್ದಿ, ಹೌದು, ಅವ ಯಾವ ಜಾತಿ ಅದಾನು, ಅವನ ಆಕಾರ ಹಂಗೈತಿ, ಅವನಿಗೆ ಹರಕಂಗಿ ಹಾಕೊಂಡನು, ಹೊಸ ಅಂಗಿ ಹಾಕೊಂಡನು, ಇದೇನು ಅಲ್ಲಿ ಅವಶ್ಯಕತೆ ಇಲ್ಲ. ನಿನ್ನ ನದಿ ದಾಟಿಸೋ ಶಕ್ತಿ ಅವಂತ ಗೈತಿಲ್ಲ ಅಷ್ಟ ನೋಡು. ಅವನ ಶಕ್ತಿಯನ್ನು ಮಾತ್ರ ನೋಡುವಂತೆ, ಯಾವ ಶಕ್ತಿ, ನದಿ ದಾಟಿಸುವವನ ಶಕ್ತಿಯನ್ನು ಮಾತ್ರ ನೋಡುವಂತೆ ರೋಗಿಯಾದವನು ವೈದ್ಯನಲ್ಲಿ ಹೋಗಿ ಅವನು ಕೊಟ್ಟ ಔಷಧ ಉಪಚಾರಗಳನ್ನೇನು ಮಾಡಬೇಕಾಗಿದ್ದರೆ ಸ್ವೀಕಾರ ಮಾಡಬೇಕಾಗಿತ್ತು. ನೀವು ಕೊಟ್ಟ ಯಾವ ಜಾತಿ ಅವದಾನು, ಯಾವ ಕುಲದವದಾನು ಅದನ್ನು ತಗೊಂಡು ಏನು ಮಾಡಮದಿ, ಏನು ಅವಶ್ಯಕತೆ ಐತೆ ಅದರದ್ದು, ಅದನ್ನು ಅನಾವಶ್ಯಕತೆ ಇದೆಲ್ಲ. ಈಗ ಇವ್ರಿಗೇನಂತಾರು ಅಂತ ಅಧಿಕ ಪ್ರಸಂಗಿಗಳು ಅಂತಾರೆ. ಅಧಿಕ ಪ್ರಸಂಗಿಗಳು ಅದನ್ಯಾಕೆ ಅಲ್ಯಾಕೆ ನೀ ಕೈ ಹಾಕಿದ, ಅಲ್ಲಿ ಕೈ ಹಾಕಕ್ಕೆ ನಿನಗೆ ಅಧಿಕಾರನೇ ಇಲ್ಲ. ಔಷಧ ಬೇಕಾಗೈತಿ, ಕೊಟ್ಟದಾನು, ಶ್ರದ್ಧಾ ಇಡು, ಔಷಧ ತಗೋ, ರೋಗ ನಿವೃತ್ತಿ ಆಕೈತಿ. ನದಿ ದಾಟಬೇಕಾಗೈತಿ, ಅವನು ಶಕ್ತಿವಂತದನು, ದಾಡ್ಸಕ್ಕ ನಿಂತಾನು, ಎಲ್ಲರೂ ದಾಟಿಸ್ದಾಗ ನನ್ನೂ ದಾಟಿಸ್ತಾನಂತ ಶ್ರದ್ಧಾ ಇಡು, ವಿಶ್ವಾಸ ಇಡು, ನೀನು ನದಿ ದಾಟಿ ಹೋಗ್ತಿ. ಆದರೆ ಗುರುವಿನಲ್ಲಿ ಶ್ರೋತ್ರಿಯತ್ವವಿರಬೇಕು, ಬ್ರಹ್ಮನಿಷ್ಠತ್ವವಿರಬೇಕು. ಇದನ್ನು ನೋಡಿದಿ. ಅದರ ಜೊತೆಗೆ ಇನ್ನೊಂದು ಕೂಡಿಸಿದ್ರು ಕರುಣ ಇರಬೇಕು. ಶ್ರೋತ್ರಿಯತ್ವ, ಬ್ರಹ್ಮನಿಷ್ಠತ್ವ, ಕರುಣತ್ವ ಈ ಮೂರು ಲಕ್ಷಣಗಳನ್ನು ನೋಡಿ ಮಾತ್ರ ಉಪದೇಶವನ್ನು ಪಡೆಯಬೇಕು. ಯಾಕಂದರೆ ನಹಿ ನಿಮರ್ಥನಂ ವಿರೇ ಅಗ್ನಿ ಪರಿಲಬ್ಧೋ ನಿಕಟೇ ವಸನ್ನಪಿ ಗುರುಶಾಸ್ತ್ರ ನಿಷೇವನಂ ವಿನಾ ನಹಿ ಲಭ್ಯಂ ನಿಜರೂಪಮಾತ್ಮನಃ ಅನ್ನುವಂಥ ಈ ಪ್ರಮಾಣದಂತೆ ಇದರ ಅರ್ಥ ಏನು ಅಂತಂದರೆ, ಬಿದಿರು ಕಟ್ಟಿಗೆಯಲ್ಲಿ ಅಗ್ನಿಯು ಇದ್ದರೂ ಮತಿಸದ ವಿನಾ ಹೊರಗೆ ತೋರದಂತೆ, ತನ್ನ ಹೃದಯವೆಂಬ ಕಟ್ಟಿಗೆಯಲ್ಲಿ ಅಗ್ನಿಯಂತೆ ಪರಮಾತ್ಮನಿದ್ದರೂ ತೋರುವುದಿಲ್ಲ. ಸದ್ಗುರು ಸತ್ಶಾಸ್ತ್ರಗಳಿಂದ ತತ್ವಮಸಿ ಮಹಾವಾಕ್ಯವನ್ನು ಶ್ರವಣ ಮಾಡಲು ಪರಮಾತ್ಮನು ಅನುಭವ ವೇದ್ಯನಾಗುತ್ತಾನೆ ಅಂತ ಕಟ್ಟಿಗೆಯನ್ನು ಮತಿಸಿದಾಗ ಅಲ್ಲಿ ಅಗ್ನಿ ಹುಟ್ಟುತ್ತದೆ. ಅಗ್ನಿ ಇಲ್ಲೇನು, ಅಗ್ನಿ ಅದ, ಹುಟ್ಟುತ್ತದೆ ಯಾವಾಗ ಅಂದ್ರೆ ಮತನಾಗದೆ. ಅದರಂತೆ ನಿನ್ನ ದೇಹದಲ್ಲಿ ಪರಮಾತ್ಮ ಅನ್ನುವಂಥವದಾನೆ. ಆ ಪರಮಾತ್ಮನನ್ನು ಸದ್ಗುರು ಸತ್ಶಾಸ್ತ್ರ ಅನ್ನತಕ್ಕಂಥವುಗಳಿಂದ ಮಹಾವಾಕ್ಯ ಅಂತ ಏನದಲ್ಲ, ಈ ತತ್ವಮಸಿ ಮಹಾವಾಕ್ಯವನ್ನು ಅದನ್ನು ಮತಿಸಿದಾಗ
ಸದ್ಗುರುಗಳ ಮುಖದಿಂದ ಸರಿಯಾಗಿ ಶ್ರವಣ ಮಾಡಿದಾಗ, ಶ್ರವಣ ಮಾಡಿದ್ದನ್ನು ಮನನ ಮಾಡಿದಾಗ, ಮನನ ಮಾಡಿದ್ದನ್ನು ನಿಧಿಧ್ಯಾಸನ ಮಾಡಿದಾಗ ಇದಕ್ಕೆ ಮಥನ ಅಂತ. ಈ ಮಥನ ಮಾಡಿದಾಗ ನನ್ನೊಳಗಿರ್ತಕ್ಕಂಥ ಆತ್ಮನ ಅನುಭವ ನಿನಗೇನಾಗ್ತದೆ ಅಂತ ಕೇಳಿದರೆ ಅದು ವೇದ್ಯ ಆಗುವಂಥದ್ದಾಗ್ತದೆ ಅಂತ ತಿಳ್ಕೊಂಡು ಇಷ್ಟು ವಿಚಾರಗಳನ್ನು ಗುರು ಹೆಂಗಿರಬೇಕು, ಶ್ರೋತ್ರಿಯ, ಬ್ರಹ್ಮನಿಷ್ಠ, ಕರುಣೆಯಿಂದ ಕೂಡಿಕೊಂಡಿರ್ತಕ್ಕಂಥ ಗುರು ಇರಬೇಕು ಅನ್ನುವಂಥ ವಿಚಾರವನ್ನು ಇಲ್ಲಿವರೆಗೆ ಬಹಳ ಸುಂದರವಾಗಿ ಹೇಳುವಂಥವರಾಗ್ತಾರೆ. ಮುಂದಿನ ವಿಚಾರವನ್ನು ಮತ್ತೆ ನಾಳೆಗೆ ಶ್ರವಣ ಮಾಡೋಣ ಅಂತ ಹೇಳ್ತಾ ಸೇವಾರೂಪ ಪುಷ್ಪಗಳನ್ನು ಸದ್ಗುರುದೇವನ ಚರಣಾರವಿಂದಗಳಿಗೆ ಅರ್ಪಿಸಿ ಶಾಸ್ತ್ರಚಿಂತನ ಮಂಗಲ ಮಾಡೋಣ. ಹರೋಂ ಶಾಂತಿ. ಓಂ ಸಹನಾ